1960ರಲ್ಲಿ ನೀವು ಆರ್ಮಿಗೆ ಸೆಲೆಕ್ಟ್ ಆದ್ರಿ? ಹೌದು. ಏನು ಅಂತ ಕೇಳಿದ್ರೆ ಎಲ್ಲ ನಿಮ್ಮ ರೈಫಲ್ ತೆಗೆದುಕೊಳ್ಳಿ, ಗಾಡಿಯಲ್ಲಿ ಕೂತ್ಕೊಳ್ಳಿ, 50 ಬುಲೆಟ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಗೋವಾದಲ್ಲಿ ಪೋರ್ಚುಗೀಸರ ಜೊತೆ ಯುದ್ಧ ಮಾಡಿದ್ದೀರಿ? ಹೌದು. ಹಾ, 50 ಬುಲೆಟ್ ತೆಗೆದುಕೊಂಡೆವು, ನಮ್ಮ ರೈಫಲ್ ತೆಗೆದುಕೊಂಡು ಗಾಡಿಯಲ್ಲಿ ಕೂತ್ಕೊಂಡೆವು. ಎಲ್ಲಿ ಹೋಗೋದು ಯಾರಿಗೂ ಗೊತ್ತಿಲ್ಲ. ಆ ರೈಫಲನ್ನು ಬೆನ್ನಿನ ಮೇಲೆ ಹಾಕಿಕೊಂಡು ನಾವು ಅಲ್ಲಿಂದ ಓಡಿ ಬಂದೆವು. ಹೇಗಾದ್ರೂ ಹಸಿವನ್ನ ನೀಗಿಸ್ಬೇಕಂತ ಹೇಳಿ ಹೌದು, ರೈಫಲ್ ಅನ್ನ ಕೊಟ್ಟು ರೊಟ್ಟಿ ತಗೊಂಡು. ಹೌದು. ಅಮೆರಿಕದವ್ರು ಏನು ಮಾಡಿದ್ರು, ಆ ಟ್ಯಾಂಕ್ಗಳನ್ನು ಪಾಕಿಸ್ತಾನಕ್ಕೆ ಮಾರಿದ್ರು. ನನ್ನನ್ನು ಹಿಡಿದು ನನ್ನ ಪೂರ್ತಿ ಬಟ್ಟೆ ಬೆಚ್ಚಿ ನನ್ನನ್ನು ಬತ್ತಲು ಮಾಡಿ ಇದು ರೈಫಲ್ನಿಂದ ಬೆನ್ನಿಗೆ ಹೊಡೆದು ಅಷ್ಟರವರೆಗೆ ಬರೇ ಮರದ ಸೊಪ್ಪು, ತೋಡಿನ ನೀರು ಕುಡಿದು ಬದುಕಿದ್ದೇನೆ. ಎಷ್ಟು ದಿನ ಸರ್? 46 ದಿನ. ಎಲ್ರಿಗೂ ನಮಸ್ತೆ. ನಾನು ಶ್ರೇಣಿತ್ ಮಾರ್ನಾಡ್. ಇದು ಸ್ವೀಟ್ ವಿತ್ ಶ್ರೇಣಿತ್. ನಮ್ಮ ಸ್ವೀಟೆಸ್ಟ್ ಶೀಟ್ನ ಮೇಲೆ ಇವತ್ತೊಬ್ಬ ವ್ಯಕ್ತಿಯನ್ನು ಕೂರಿಸಿದ್ದೇವೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ದೇಶದ ತ್ರಿವರ್ಣ ಧ್ವಜ ಹಾರಾಟ ನಡೆಸ್ತಿರ್ತಕ್ಕಂಥದ್ದು ಇವತ್ತು ಯೋಧ ಬಿಡುವಂಥ ಬಿಸಿ ಉಸಿರಿನ ಗಾಳಿಯಿಂದಾಗಿ ಭಾರತ ಮಾತೆಯ ಸೇವೆಯನ್ನು ಮಾಡಿದಂಥ ಅದೆಷ್ಟೋ ಯೋಧರು ಇವತ್ತು ಭಾರತಾಂಬೆಯ ಮಡಿಲಿನಲ್ಲಿ ಜೀವವನ್ನು ಭಾರತಾಂಬೆಗೋಸ್ಕರ ಅರ್ಪಣೆ ಮಾಡಿದ್ದಾರೆ. ಅದರಲ್ಲೊಬ್ಬ ಭಾರತಾಂಬೆಯ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ತನ್ನ ಸಣ್ಣ ವಯಸ್ಸಿನಲ್ಲೇ ಕನಸನ್ನು ಕಟ್ಟಿಕೊಂಡವರು, ಭಾರತಾಂಬೆಯ ಸೇವೆಯನ್ನು ಮಾಡಬಲ್ಲೆ ಅನ್ನುವಂಥ ದೃಢ ವಿಶ್ವಾಸದೊಂದಿಗೆ, ಆತ್ಮವಿಶ್ವಾಸದೊಂದಿಗೆ ತನ್ನ ಸಣ್ಣ ವಯಸ್ಸಿನಲ್ಲೇ ಭಾರತಾಂಬೆಯ ಸೇವೆಗೋಸ್ಕರ ತನ್ನ ಬದುಕನ್ನು ಮೀಸಲಿಟ್ಟವರು. 1960ನೇ ಇಸವಿಯಲ್ಲಿಯೇ ಭಾರತಾಂಬೆಯ ಸೇವೆಗೋಸ್ಕರ ಸಿದ್ಧರಾಗಿ ನಿಂತವರು. ತನ್ನ 10ನೇ ತರಗತಿಯನ್ನೇ ಫೇಲ್ ಮಾಡಿಕೊಂಡು ಇವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿದಂಥ ಜನರ ಮಧ್ಯೆ ಒಬ್ಬ ಕ್ಯಾಪ್ಟನ್ ಆಗಿ, ಸೈನಿಕನಾಗಿ 5 ಯುದ್ಧಗಳಲ್ಲಿ ಪ್ರಮುಖವಾಗಿ ಭಾಗವಹಿಸಿ ಜೈಲು ವಾಸವನ್ನು ಅನುಭವಿಸಿ ಪರಾಕಿಯರ ಪೆಟ್ಟಿಗೆ ತನ್ನ ಎದೆಯನ್ನು ಒಡ್ಡಿ ಅದೆಷ್ಟೋ ನೋವುಗಳನ್ನು ಉಂಡು ಭಾರತಾಂಬೆಯ ಸೇವೆಯನ್ನು ಮಾಡಿದಂತಹ ವೀರ ಸೇನಾನಿ GK ಪ್ರಭು ಉಡುಪಿ ಬಣ್ಣಂಜೆ ಇವರ ಮನೆಗೆ ಬಂದಿದ್ದೇವೆ. ಇವರ ಜೊತೆ ಒಂದಷ್ಟು ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ. ಅವರು ನಡೆದು ಬಂದಂತಹ ದಾರಿ, ಅವರು ಕಂಡಂತಹ ಭಾಳಷ್ಟು ನೋವುಗಳು, ಸೈನಿಕನಾಗಿ ಅವರು ನೋಡಿದಂತಹ ದೇಶ, ಅವರು ನೋಡಿದಂತಹ ಕಷ್ಟ ನಷ್ಟಗಳ ಪಾಲು, ಇವೆಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಬೇಕು, ನಿಮ್ಮಲ್ಲೂ ಕೂಡ ರಾಷ್ಟ್ರೀಯ ಚಿಂತನೆಯನ್ನು ಮೂಡಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾವಿವತ್ತು ಅವರ ಮನೆಗೆ ಬಂದಿದ್ದೇವೆ. ನಮ್ಮ ಜೊತೆ ನಮ್ಮ ವೀರ ಸೈನಿಕ, ವೀರ ಸೇನಾನಿ, ಭಾರತಾಂಬೆ ಹೆಮ್ಮೆಯ ಮಗ GK ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. ನಿಮ್ಮ ಮನೆಗೆ ಬಂದಿದ್ದೇವೆ. ನಮಗೂ ಕೂಡ ಬಹಳಷ್ಟು ಖುಷಿ ಆಗ್ತಾ ಇದೆ. ಸ್ವೀಟ್ ವಿತ್ ಶ್ರೇಣಿತ್ ಕಾರ್ಯಕ್ರಮದಲ್ಲಿ ನಿಮ್ಮಂಥವರನ್ನು, ಸಾಧನೆ ಮಾಡಿದವರನ್ನೆಲ್ಲರನ್ನ ಕೂರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ. ಆದರೆ ಇವತ್ತು ನಮಗೆ ಸಿಕ್ಕಿದಂಥ ವ್ಯಕ್ತಿ, ನಾವೆಂದೂ ಕೂಡ ಮರೀಲಿಕ್ಕೆ ಆಗದಂಥ ಕ್ಷಣ, ಭಾರತ ದೇಶಕ್ಕೋಸ್ಕರ ಹೋರಾಟವನ್ನು ನಡೆಸಿ ಇವತ್ತಿಗೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಾವು ಮಾತಾಡುವಾಗ ಹೇಳ್ತಾ ಇದ್ದೀರಿ, ಭಾರತಾಂಬೆಗೋಸ್ಕರ ಹೋರಾಟ ಮಾಡಿದ್ದೇವೆ, ನನಗೆ ಬದುಕಿನಲ್ಲಿ ಆಸೆ ಇರಲಿಲ್ಲ, ನನಗೆ ಆಸೆ ಇದ್ದದ್ದು ಒಂದೇ, ನನ್ನ ದೇಶ ಎಲ್ಲೂ ಕೂಡ ಸೋಲ್ಬಾರ್ದು ಅನ್ನುವಂಥ ಒಂದು ಆಸೆ ಇತ್ತು ಅಂತ ಹೇಳಿ ನಿಮ್ಮ ಮಾತಿನಲ್ಲೂ ಕೂಡ ಹೇಳ್ತಾ ಇದ್ರಿ. ಇವತ್ತು ನೀವು ನಮ್ಮ ಜೊತೆ ಕೂತಿದ್ದಕ್ಕೋಸ್ಕರ ವಿಶೇಷವಾಗಿ ನಿಮಗೆ ಧನ್ಯವಾದ ಸರ್. ಹೇಗಿದೆ ಸರ್ ಆರೋಗ್ಯ ಎಲ್ಲ? ಆರೋಗ್ಯ ಸ್ವಲ್ಪ ಬೆನ್ನು ನೋವಿದೆ, ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಕಷ್ಟದಲ್ಲಿ ನಡೆದು, ಯಾಕಂದರೆ ಮಲಗಿದ್ರೆ ಜಾಸ್ತಿ ನೋವಾಗ್ತದೆ. ಹೌದು, ಅದರಿಂದಾಗಿ ಎದ್ದು ಸ್ವಲ್ಪ ನಡೀತೇನೆ. ಹೌದು. ನಿಮ್ಮ ಹುಟ್ಟೂರು ಉಡುಪಿಯನ ಸರ್? ಹೌದು, ಇದೇ ಮನೆ, ಇದೇ ಹುಟ್ಟೂರು, ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದ? ಹೌದು. ಎಷ್ಟನೇ ಇಸವಿಯಲ್ಲಿ? 1942 ಅಕ್ಟೋಬರ್ 20. ಅಕ್ಟೋಬರ್ 20ರಲ್ಲಿ 1942. ಸರಿಸುಮಾರು ಈಗ ನಿಮಗೆ 84 ವರ್ಷ. ಹೌದು, ಅಂದರೆ 83 ಪೂರ ಆಯಿತು, ಈಗ 84 ರನ್ನಿಂಗ್. ಹೌದು. ಆದರೂ ಕೂಡ ಸೈನಿಕ ಅನ್ನೋದು ನಿಮ್ಮನ್ನು ನೋಡಿದರೆ ಗೊತ್ತಾಗ್ತದೆ. ಈಗಿನವರಿಗೆ 84 ಅಂದರೆ 70 ದಾಟಿದ ತಕ್ಷಣ ಎಲ್ಲರೂ ಭಾಗಿ ಹೋಗ್ತೇವೆ. ಆದರೆ ನೀವು 84 ವರ್ಷದಲ್ಲೂ ಕೂಡ ಇನ್ನೂ ಸದೃಢರಾಗಿ ನಿಂತಿದ್ದೀರಾ ಅಂದರೆ ಅದು ಭಾರತೀಯ ಸೇನೆಯಲ್ಲಿದ್ದದ್ದು. ಹೌದು, ಗೊತ್ತಾಗ್ತದೆ ನೋಡುವಾಗ. ಮತ್ತೆ ಎಷ್ಟು ಜನ ಮಕ್ಕಳು ಸರ್ ನೀವು ತಂದೆ ತಾಯಿಗೆ? ತಂದೆ ತಾಯಿಗೆ ನಾವು 10 ಜನ ಮಕ್ಕಳು. ಅದರಲ್ಲಿ ನಾನು ಹಿರಿಯವನು.
ನೀವು ಹಿರಿಯವರು? ಹೌದು, ನಾವು 4 ಜನ ಗಂಡು ಮಕ್ಕಳು, 6 ಜನ ಹೆಣ್ಣು ಮಕ್ಕಳು. ಅದರಲ್ಲಿ 10 ಜನಕ್ಕೆ 9 ಜನಕ್ಕೆ ನೀವು ಹಿರಿಯವರು. ಹೌದು. ಬಾಲ್ಯ ಹೇಗಿತ್ತು ಸರ್? ಬಾಲ್ಯ ತುಂಬ ಕಷ್ಟ ಇತ್ತು. ಯಾಕಂದರೆ ಆಗಿನ ಕಾಲದಲ್ಲಿ ಜನರ ಹತ್ರ ಜಾಸ್ತಿ ದುಡ್ಡು ಇರ್ತಾ ಇರಲಿಲ್ಲ. ಬೇಸಾಯ, ಎಮ್ಮೆ ಕೋಣ ಮನೆಯಲ್ಲಿ, ಅದು ಮಕ್ಕಳು ಮಾತ್ರ ಅಲ್ಲ, ಆ ದನಕರು ಅದು ಎಲ್ಲ ದನ ಮೇಯಿಸ್ಲಿಕ್ಕೆ ಹೋಗಬೇಕು, ಎಮ್ಮೆ ಮೇಯಿಸ್ಲಿಕ್ಕೆ ಹೋಗಬೇಕು. ಅದೆಲ್ಲ ಆ ಕಾಲದಲ್ಲಿ ತುಂಬ ಕಷ್ಟ ಇತ್ತು. ಶಾಲೆಗೆ ಹೋಗಲಿಕ್ಕೆ ನೀನು ಯಾಕೆ ಶಾಲೆಗೆ ಹೋಗೋದು, ನೀನು ಇದೇ ಕೆಲಸ ಮಾಡುವಂಥ ಆ ಥರ ಇದು ಮಾಡ್ತಿದ್ರು. ಈಗಿನ ಹಾಗೆ ಟ್ಯೂಷನ್ ಕೊಟ್ಟು ಕಲಿ 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 ಅಂತ ಹೇಳ್ತಾ ಇರಲಿಲ್ಲ ಮನೆಯಲ್ಲಿ. ಮನೆಯಲ್ಲಿ ನೀವು ಶಾಲೆಗೆ ಯಾಕೆ ಹೋಗೋದು ಅಂತ ಕೇಳ್ತಾ ಇದ್ರು. ಅಂತ ಕಾಲ ಇತ್ತು. ಆಗ ವಿದ್ಯೆ ಅಗತ್ಯ ಇರಲಿಲ್ಲ. ಆಗ ವಿದ್ಯೆ ಅಗತ್ಯ ಕೃಷಿ ಇದೆ, ಹೌದು, ಎಮ್ಮೆ ಕೋಣಗಳಿವೆ, ಹೌದು, ಮನೆಯಲ್ಲಿ ಉಂಟು, ನಿನಗೆ ಇದೇ ಸಾಕು ಅಂತ. ಎಷ್ಟನೇ ಕ್ಲಾಸ್ ಕಲ್ತಿದ್ದೀರಿ ಸರ್ ನೀವು? ನಾನು SSLCಯಲ್ಲಿ ಫೇಲ್ ಆದೆ. SSLCಯಲ್ಲಿ ಫೇಲ್? SSLC ವರೆಗೆ ಕಲ್ತಿದ್ದೀರಿ? ಹೌದು, SSLC ವರೆಗೆ ಕಲ್ತಿದ್ದೇನೆ. SSLC ಫೇಲ್ ಆದ್ದಕ್ಕೆ ಪೆಟ್ಟು ಸಿಕ್ಕಿತ್ತು ನನಗೆ ಮನೆಯಲ್ಲಿ. ಅದೇ ಬೇಸರದಲ್ಲಿ ನಾನು ಮನೆಯಿಂದ ಹೊರಗೆ ಹೋಗುವಾಗ. ನೀವು ಮನೆಯಿಂದ ಹೊರಟಿದ್ದೀರಿ? ಮನೆಯಿಂದ ಹೊರಗೆ ಹೋದೆ, ಬೇಸರದಲ್ಲಿ ಪೆಟ್ಟು ತಿಂದು ಬೆನ್ನಿನ ಮೇಲೆ ಬರ ಇತ್ತು. ಅಷ್ಟು ಮನೆಯಲ್ಲಿ ಅಂದ್ರೆ ಫೇಲ್ ಆದ್ರಿ ಅಂತ? ಹೌದು, ಫೇಲ್ ಆದ. ವಿದ್ಯೆಯಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ? ಅಂದ್ರೆ ಮನೆಯಲ್ಲಿ ಕಲೀಲಿಕ್ಕೆ ಬಿಡ್ತಾ ಇರಲಿಲ್ಲ. ಫೇಲ್ ಆದ್ರೂ ಪೆಟ್ಟು. ಹೌದು, ಅದು ಪೆಟ್ಟು ಬಿದ್ದದ್ರಿಂದ ನಾನು ಮನೆ ಬಿಟ್ಟು ಹೋದೆ ಹೊರಗೆ. ಬುಕ್ ಹಿಡಿದ್ರು ಪೆಟ್ಟು? ಹೌದು. ಕೆಲಸ ಇದೆ ಇಲ್ಲಿ? ಹೌದು. ಏನೆಲ್ಲ ಕೆಲಸ ಮಾಡ್ತಾ ಇದ್ರಿ? ಆಗ ಲೈಟ್ ಇರ್ಲಿಲ್ಲ. ಇದು ಚಿಮಣಿ ದೀಪ, ಬೆಡ್ ಲ್ಯಾಂಪು, ಅದು ರಾತ್ರಿ 8 ಗಂಟೆಗೆ ದೀಪ ಆರಿಸ್ಬೇಕು. ಆಗ ಚಿಮಣಿಗೆ ದುಡ್ಡಿಲ್ಲ, ಅಂತದ್ದು ಕಷ್ಟ ಇತ್ತು. ಈಗ 10 ಜನ ಮಕ್ಕಳು, ನೀವು 9 ಜನ ಕಲ್ತಿದಾರ ಸರ್? ಮತ್ತೆ ಉಳಿದ ಮಕ್ಕಳು 9 ಜನ ಎಲ್ಲ ಸಾಧಾರಣ SLC PUC ವರೆಗೆ ಆಗಿದೆ ಕಲ್ತಿದ್ದಾರೆ. ಹೌದು ಹೌದು. ಆವಾಗ್ಲೂ ಕೆಲಸ ಮಾಡ್ಕೊಂಡೇ? ಹೌದು. ಏನೆಲ್ಲ ಕೆಲಸ ಮಾಡ್ತಾ ಇದ್ರಿ ಬಾಲ್ಯದಲ್ಲಿ? ಬಾಲ್ಯದಲ್ಲಿ ಇದು ತೋಟದ ಕೆಲಸ, ತೆಂಗಿನ ಮರದ ಕಾಯಿ ಕೊಯ್ಯೋದು, ಅಡಿಕೆ ಕಾಯಿ ಕೊಯ್ಯೋದು, ಗದ್ದೆಗೆ ಹೋಗಿ ದನಕರುಗಳಿಗೆ ಹುಲ್ಲು ತರೋದು, ಮತ್ತೆ ಭತ್ತ ಹೊರೋದು, ಅದೇ ಎಲ್ಲ ಕೆಲಸ ಮಾಡ್ತಿದ್ದೆ. ಎಲ್ಲ ಮನೆಯ ಕೆಲಸ ಎಲ್ಲವನ್ನು ಮಾಡ್ತಾ ಇದ್ದೆ. 10 ಜನ ಮಕ್ಕಳು ಕೂಡ ಕೆಲಸ ಮಾಡಿ ಓದೋದಾದ್ರೆ ಅದರ ಜೊತೆಗೆ ಓದಬೇಕು? ಇಲ್ಲ, 10 ಜನ ಮಕ್ಕಳಿಗೆ ಬಾಕಿ ಅವರಿಗೆ ಅಷ್ಟು ಕಷ್ಟ ಬರಲಿಲ್ಲ. ನಿಮಗೆ ಮೊದಲೇ ನಾನು ಮೊದಲನೇ ಜವಾಬ್ದಾರಿ? ಆರ್ಮಿಗೆ ಹೋಗಿ ಸ್ವಲ್ಪ ದುಡ್ಡು ಮನೆಗೆ ಕಳಿಸ್ಲಿಕ್ಕೆ ಶುರು ಮಾಡಿದ ನಂತರ ಅವರಿಗೆ ಶಾಲೆ ಕಾಲೇಜಿಗೆ ಸೇರಿಸಲಿಕ್ಕೆ ಅನುಕೂಲ ಆಯ್ತು. ನೀವೆಲ್ಲ ಮಾಡಿಕೊಟ್ರಿ? ಯಾಕಂದ್ರೆ ನಂದು ಮಿಲಿಟರಿ ಸ್ಕಾಲರ್ಶಿಪ್ ನನ್ನ ತಮ್ಮಂದರಿಗೆ ಸಿಕ್ತಿತ್ತು. ಆ ದುಡ್ಡಿನ ಆಸೆಗೆ ಅವರನ್ನು ಕಾಲೇಜಿಗೆ ಕಳಿಸಿದ್ರು. ಹೌದು ಹೌದು. ಹಾಗಾಗಿ ಬದುಕಿನಲ್ಲೇ ಬಾಲ್ಯದಲ್ಲೇ ಬಹಳಷ್ಟು ಶ್ರಮ ಪಟ್ಟಿದ್ದೀರಿ. ಅದರ ಜೊತೆ ಹಿರಿಯ ಮಗ, ಜವಾಬ್ದಾರಿಗಳು ಜಾಸ್ತಿ ಇರ್ತದೆ. ಎಲ್ಲ ಜವಾಬ್ದಾರಿಗಳನ್ನ ಹೆಗಲಿಗೇರಿಸಿಕೊಂಡು ಆ ಶಾಲೆಗೆ ಹೋದವರು. 10ನೇ ಕ್ಲಾಸಲ್ಲಿ ಯಾಕೆ ಫೈಲ್ ಆದ್ರಿ ಸರ್? 10ನೇ ಕ್ಲಾಸ್ನಲ್ಲಿ? 10 ಅಲ್ಲ, 7ನೇ ಕ್ಲಾಸ್ ಅಲ್ಲ? 10ನೇ ಕ್ಲಾಸ್. 10ನೇ ಕ್ಲಾಸ್. ಆಗ 11ನೇ ಕ್ಲಾಸ್. 11ನೇ ಕ್ಲಾಸ್. ಆಗ 11ನೇ ಕ್ಲಾಸ್ SSLC, ಸೆಕೆಂಡರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್. 11ನೇ ಕ್ಲಾಸಿಗೆ SSLC. ಹೌದು. ಆಗ ಹೌದು. ಹೇಗೆ ಫೈಲ್ ಆದ್ರಿ? ಅದು ಫೈಲ್ ಆದಂದ್ರೆ ಓದ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಓದುದೆಲ್ಲಿಂದ? ಇಂಟ್ರೆಸ್ಟ್ ಇತ್ತು, ಆದ್ರೆ ಓದ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಓದೋದಕ್ಕೆ ವಿದ್ಯೆ ಕಲಿಬೇಕನ್ನುವಂತ ಆಸೆ ಇತ್ತು, ಆದ್ರೆ ಕಲಿಲಿಕ್ಕೆ ಅವಕಾಶಗಳಿರ್ಲಿಲ್ಲ. ಅದರಿಂದಾಗಿ ನನಗೆ ಮನೆ ಬಿಡ್ಬೇಕಾಯ್ತು. ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದವರು? ಹೌದು. ಅಲ್ಲಿ ಹೋಗಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದ್ದೆ ನಾನು ಆರ್ಮಿಯಲ್ಲಿ. ಈಗ 10ನೇ ಕ್ಲಾಸ್ ಫೇಲ್ ಆದಂತ ವ್ಯಕ್ತಿ ಇವತ್ತು ದೇಶ ಸೇವೆಯನ್ನ ಮಾಡಿದಿರಿ, ಸರ್ಕಾರಿ ಹುದ್ದೆ, ದೇಶದ ಒಂದು ಪ್ರಮುಖ ಯುದ್ಧಗಳಲ್ಲಿ ಭಾಗವಹಿಸಿದ್ದೀರಿ, ಬಹಳಷ್ಟು ಪೆಟ್ಟು ತಿಂದಿದ್ದೀರಿ, ಬಂಧನ ಕೂಡ ನಿಮ್ಮದಾಗಿದೆ. ಈ ಬಾಂಗ್ಲಾದೇಶದ ಜೊತೆ ಹೋರಾಟ ನಡೆಸಿದ್ದೀರಿ, ಚೀನಾದ ಜೊತೆ ಹೋರಾಟ ನಡೆಸಿದ್ದೀರಿ, ಬಹಳಷ್ಟು ಯುದ್ಧಗಳಲ್ಲಿ ಪೋರ್ಚುಗೀಸರ ವಿರುದ್ಧವಾಗಿ ಹೋರಾಟ ಮಾಡಿದ್ದೀರಿ, ಎಲ್ಲ ಯುದ್ಧಗಳಲ್ಲಿ ಭಾಗವಹಿಸಿದ್ದೀರಿ. ಒಂದು 10ನೇ ಕ್ಲಾಸ್ ಫೇಲ್ ಆದಂಥ ವ್ಯಕ್ತಿ ಇದೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಇರ್ತದೆ. ಹೇಗೆ ಸಾಧ್ಯ ಆಯಿತು ಸರ್? ನೀವು ಈಗ 10ನೇ ಕ್ಲಾಸ್ ಫೇಲ್ ಆದವರು ಒಮ್ಮೆಗೆ ನೀವು ಆರ್ಮಿಗೆ ಯಾವ ರೀತಿ ಹೋದ್ರಿ? ಆರ್ಮಿಗೆ ನಾನು ಬೋರ್ಡರ್ ಸ್ಕೂಲಿಗೆ ಹೋಗ್ತಾ ಇರುವಾಗ ಇಲ್ಲಿ ಪಾಂಗಾಳ ರವೀಂದ್ರ ನಾಯಕ್ ಅಂತ ಒಬ್ಬರಿದ್ರು. ಅವಾಗ ಗೋವಾ ಫ್ರೀಡಮ್ ಮಾಡೋದಕ್ಕೆ ಫ್ರೀಡಮ್ ಫೈಟರ್ಸನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತಾ ಇದ್ರು. ನಾನು ಶಾಲೆಗೆ ಹೋಗುವಾಗ ಅವರನ್ನು ನೋಡ್ತಾ ಇದ್ದೆ. ಅವರ ಹಿಂದೆ ಬಿದ್ದೆ, ನನ್ನನ್ನು ಗೋವಾಕ್ಕೆ ಕರೆದುಕೊಂಡು ಹೋಗಿ ಅಂತ. ಆಗ ಅವ್ರು ಹೇಳಿದರು, ಇಲ್ಲ, ನೀನೀಗ ಶಾಲೆಗೆ ಹೋಗ್ತಾ ಇದ್ದಿ, ನೀನು ಓದು, ಆಮೇಲೆ ದೊಡ್ಡವನಾಗು, ಆಮೇಲೆ ನೋಡುವ. ಆವಾಗ ಎಷ್ಟನೇ ಕ್ಲಾಸ್ ಸರ್ ನೀವು? ಆಗ ನಾನು 8ನೇ ಕ್ಲಾಸ್. 8ನೇ ಕ್ಲಾಸ್. ಹೌದು. ಆಮೇಲೆ ನೋಡುವ ಅಂತ ಹೇಳಿದರು. ಅದರಿಂದಾಗಿ ನನಗೆ ಬರೀ ಬೇಜಾರಾಯಿತು ಅವ್ರ ಮಾತಿನಿಂದ. ಮತ್ತು ನಾನು ಶಾಲೆಯಲ್ಲಿ ಓದ್ತಾ ಇದ್ದೆ.
ಓದಿ ಆದ ನಂತರ ಮೆಟ್ರಿಕ್ ಆದ ನಂತರ ಅಂದರೆ SLC ಫೇಲ್ ಆದ ನಂತರ ನನಗೆ ಇದು ಆರ್ಮಿಗೆ ಜಾಯ್ನ್ ಆಗೋ ಚಾನ್ಸ್ ಸಿಕ್ಕಿತ್ತು. ಚಾನ್ಸ್ ಸಿಕ್ಕಿದ ನಂತರ ಆರ್ಮಿಗೆ ಜಾಯ್ನ್ ಆಗಿ ಒಂದೇ ವರ್ಷದಲ್ಲಿ ಗೋವಾ ವಾರ್ ಆಯಿತು. ಆ ಗೋವಾ ವಾರಿಗೆ ನನಗೆ ಹೋಗೋ ಚಾನ್ಸ್ ಸಿಕ್ಕಿತ್ತು. ಅಲ್ಲ ಸರ್, ಈಗ ನೀವು 10ನೇ ಕ್ಲಾಸ್ ಫೇಲ್ ಆದ್ರಿ, ಒಮ್ಮೆಗೆ ಎಂಟ್ರಿ ಹೇಗೆ ಆಯ್ತು? ಈಗ ಮನೆಯಲ್ಲಿ ನಿಮ್ಗೆ ಫೇಲ್ ಆದ್ರಿ ಅನ್ನುವಂತ ಏಟು ಬಿತ್ತು. ಹೌದು, ಅಪ್ಪ ಅವ್ರದ್ದು. ಹೌದು ಹೌದು ಹೌದು. ಬೆನ್ನಿನ ಮೇಲೆ ಬರೆ ಬಂದಿತ್ತು ಅಂತ ಹೇಳಿದ್ರಿ. ಹೌದು. ನೀವು ಒಮ್ಮೆಗೆ ಸೈನ್ಯಕ್ಕೆ ಸೇರ್ಬೇಕಾದ್ರೆ ಯಾವ ರೀತಿ? ಈಗ ಮನೆ ಬಿಟ್ಟು ಹೋಗಿದ್ರು ನೀವು? ಹೌದು, ಮನೆ ಬಿಟ್ಟು ಹೋದೆ. ಮನೆ ಬಿಟ್ಟು ಹೋಗಿ ಈಗ ಹೋಗ್ತಾ ಇರುವಾಗ ನಮ್ಮ ಶಾಲೆ ಎದುರೇ, ಬೋರ್ಡ್ ಹೈಸ್ಕೂಲ್ನ ಎದುರೇ ಅಲ್ಲಿ ಟ್ರಾವೆಲರ್ಸ್ ಬಂಗ್ಲೋ ಇತ್ತು. ಟ್ರಾವೆಲರ್ಸ್ ಬಂಗ್ಲೋದಲ್ಲಿ ದೊಡ್ಡ ಬ್ಯಾನರ್ ಹಾಕಿದ್ರು, ಆರ್ಮಿಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಅಂತ. ಉಡುಪಿಯಲ್ಲಿ ನಾನು ಅಲ್ಲಿ ಹೋಗಿ ಲೈನಲ್ಲಿ ನಿಂತೆ. 48 ಜನ ಇದ್ರು. ಅವರ ಲೈನಲ್ಲೇ ನಾನು ಕೂಡ ಹೋಗಿ ನಿಂತೆ. ಈ ಪೆಟ್ಟನ್ನು ತಡೆದು ಏನಾದರೂ ಮಾಡಬೇಕು. ಹೌದು, ನಿಂತು ಕೂಡಲೇ ಅಲ್ಲಿ ಎಲ್ಲರನ್ನು ಓಡಿಸಿದ್ರು. ನಾನು ಕೂಡ ಓಡಿದೆ. ಮತ್ತೆ ಎಲ್ಲ ಚೆಕಪ್ ಮಾಡಿದ್ರು, ಹಾರ್ಟ್ ಎಲ್ಲ ಚೆಕಪ್ ಮಾಡಿದ್ರು. ಅದರಲ್ಲಿ ತುಂಬ ಜನಕ್ಕೆ ಲಾಂಗ್ ಬ್ರೀದಿಂಗ್ ಮಾಡೋರನ್ನೆಲ್ಲ ರಿಜೆಕ್ಟ್ ಮಾಡಿದ್ರು. ಅದ ನಂತರ ನನ್ನ ಬೆನ್ನಿನ ಬರೆ ನೋಡಿದ್ರು. ಬಟ್ಟೆ ಎಲ್ಲ ಬಿಚ್ಚಲಿಕ್ಕೆ ಹೇಳ್ತಾರೆ ಆಗ ಮೆಡಿಕಲ್ ಮಾಡುವಾಗ. ಬೆನ್ನಿನ ಬರೆ ನೋಡಿದ್ರು. ಬೆನ್ನಿನ ಬರೆ ನೋಡಿ ಅವರಿಗೂ ಪಾಪ ಕಂಡಿತ್ತು. ಯು ಆರ್ ಸಿಲೆಕ್ಟೆಡ್ ಅಂತ ಹೇಳಿದ್ರು ಅದೇ ಟೈಮ್ನಲ್ಲಿ. ಎಷ್ಟನೇ ಇಸವಿಯಲ್ಲಿ ಸರ್? 1960ರಲ್ಲಿ. 1960ರಲ್ಲಿ ನೀವು ಆರ್ಮಿಗೆ ಸೆಲೆಕ್ಟ್ ಆದ್ರಿ? ಹೌದು, 1960 ಡಿಸೆಂಬರ್ 14. ಅನಿರೀಕ್ಷಿತವಾಗಿ, ನಿರೀಕ್ಷೆ ಮಾಡಿರ್ಲಿಲ್ಲ. ಹೌದು, ಕರೆಕ್ಟ್ 18 ವರ್ಷ 2 ತಿಂಗಳು ಎಲ್ರು ಇದ್ದಾರೆ ಅಂತ ನೀವು ಹೋಗಿ ಅದರಲ್ಲಿ ಸೇರಿದ್ರಿ? ಹೌದು ಹೌದು. ಎಷ್ಟು ಜನ ರಿಜೆಕ್ಟ್ ಆದ್ರು ಅದರಲ್ಲಿ? ಎಷ್ಟು ಜನ? 46 ಜನ ರಿಜೆಕ್ಟ್ ಆದ್ರು. ನಾನು ಮತ್ತೊಬ್ಬ ಕುಂದಾಪುರದವ ಜಾನ್ ಮೆಂಡೋನ್ಸಾ ಅಂತ, ನಾವು ಇಬ್ರು ಅದರಲ್ಲಿ ಸಿಲೆಕ್ಟ್ ಆದೆವು. ಅಂದ್ರೆ ಟೋಟಲ್ 48 ಜನ. 48 ಜನರಲ್ಲಿ ಅವರು ನಿರೀಕ್ಷೆ ಇಟ್ಟುಕೊಂಡು ಬಂದಿದ್ರು, ನೀವು ಅನಿರೀಕ್ಷಿತವಾಗಿ ಹೋದವರು ಸೆಲೆಕ್ಟ್ ಆದ್ರೆ. ಹೌದು. ಮುಂದಕ್ಕೆ ಸರ್ ಮನೆಯಲ್ಲಿ ತಿಳಿಸಿದ್ರಾ ಹೀಗೆ ಸೆಲೆಕ್ಟ್ ಆದ? ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ನಾನು ಅಲ್ಲಿಂದ ಜಾಯಿನ್ ಆಗಿ ಮನೆಗೆ ಬಂದು ಮತ್ತೆ ಬರೀ ತಾಯಿ ಹತ್ರ ಹೇಳಿದ್ದೆ, ನಾನು ಈ ಥರ ಆರ್ಮಿಗೆ ಜಾಯಿನ್ ಆಗಿದ್ದೇನೆ, ನಾಳೆ ಬೆಳಿಗ್ಗೆ ಹೋಗಬೇಕು ಅಂತ. ಅಪ್ಪನಿಗೆ ಹೇಳಬೇಡ ಅಂತ ಹೇಳಿದೆ. ಅವ್ರು ಹೇಳಲಿಲ್ಲ. ಮತ್ತು ಬೆಳಿಗ್ಗೆ ಎದ್ದು ಕೂಡಲೇ ಬೆಳಿಗ್ಗೆ ಎಲ್ಲ ಹಾಲು ತೆಗೆದುಕೊಂಡು ಹೋಗ್ಬೇಕು ಹೋಟೆಲ್ಗಳಿಗೆ ಬೆಳಿಗ್ಗೆ 5 ಗಂಟೆಗೆ. ಹೌದು. ಆಗ ಹಾಲು ತೆಗೆದುಕೊಂಡು ಹೋಗೋದಕ್ಕೆ ನನ್ನನ್ನು ಹುಡುಕಿದ್ರು. ನಾನು ಮಲಗಿದಲ್ಲಿಲ್ಲ. ಆಗ ಇಲ್ಲ, ಎಲ್ಲಿ ಹೋದ ಅಂತ ಹೇಳುವಾಗ ತಾಯಿ ಹೇಳಿದ್ರು ಆರ್ಮಿಗೆ ಜಾಯಿನ್ ಹೋಗಿ ಆಯ್ತು. ಅಪ್ಪ ಬಂದು ಹಾಲು ಕೊಡೋದಕ್ಕೋಸ್ಕರ ಮಗೆ ಎಲ್ಲಿದ್ದಾನೆ ಅಂತ ಹುಡುಕುವಾಗ ನೀವು ಹೋಗಿ ಆಗಿದೆ. ಹೌದು. ಆಗ 5 ಗಂಟೆಗೆ ಇಲ್ಲಿಂದ ಬಸ್ಸು ಮಂಗಳೂರಿಗೆ, ಫಸ್ಟ್ ಬಸ್ಸು. 8 ಗಂಟೆ ಟ್ರೈನು. 5 ಗಂಟೆ ಬಸ್ನಲ್ಲಿ ಕೂತ್ಕೊಂಡು ಹೋದೆ ನಾನು. ಒಂದೇ ಟ್ರೈನಲ್ಲಿ ಕೂತ್ಕೊಂಡೆ. ಕಡೆಗೆ ಎಲ್ಲಿಗೆ ಹೋಗಿದ್ದಾನೆ ಕೇಳುವಾಗ ನನ್ನ ತಾಯಿ ಹೇಳಿದ್ರು ಅವ ಸಿಕಂದ್ರಾಬಾದ್ಗೆ ಹೋಗಿದ್ದಾನಂತ. ಹೌದು. ಸಿಕಂದ್ರಾಬಾದ್ನಲ್ಲಿ ನನ್ನ ಚಿಕ್ಕಪ್ಪ ಒಬ್ರು ಇದ್ರು, ಅವರು ಆರ್ಮಿಯಲ್ಲಿದ್ದರು. ಅವರಿಗೆ ಇವರು ಟ್ರಂಕ್ ಕಾಲ್ ಮಾಡಿದ್ರು. ಆಗ ಟ್ರಂಕ್ ಕಾಲ್ ಮಾಡೋದು. ಹೌದು, ಟ್ರಂಕ್ ಕಾಲ್ ಮಾಡಿದ್ರು. ಮತ್ತು ಅವರು ನಾನು ಟ್ರೈನಿಂದ ಇಳಿಯುವಾಗ ಅಲ್ಲಿ ಎದುರಿನಲ್ಲೇ ನಿಂತಿದ್ದಾರೆ. ನನ್ನನ್ನು ಕರೆದುಕೊಂಡು ಬಂದು ನನ್ನ ಕ್ಯಾಂಪಿಗೆ ನನ್ನನ್ನು ಬಿಟ್ಟು ಮತ್ತೆ ಅವರು ಹೋದ್ರು. ಹೌದು. ಹಾಗೆ ಆರ್ಮಿಯ ಜೀವನ ಶುರುವಾಯಿತು. ದೇಶ ಸೇವೆಗೆ ನೀವು ಮೊದಲು ಸೇರ್ಪಡೆ ಆದದ್ದು ಆವಾಗ. ಹೌದು. ಮುಂದಕ್ಕೆ ಸರ್ ಹೇಗಿತ್ತು ಬದುಕು? ಮುಂದಕ್ಕೆ ಆರ್ಮಿಯಲ್ಲಿ ತುಂಬ ಕಷ್ಟ ಇತ್ತು. ಈಗಿನ ಕಾಲದ ಹಾಗಲ್ಲ. ಎದ್ದದಕ್ಕೆ ಕೂತದಕ್ಕೆ ಅಲ್ಲಿಯೂ ಪೆಟ್ಟು, ಬೂಟ್ನಿಂದ ತುಳಿಯೋದು, ಪೆಟ್ಟು, ಅದು ತುಂಬಾ ಕಷ್ಟ ಇತ್ತು. ಈಗಿನ ಕಾಲದಾಗಲ್ಲ. ಅಂದ್ರೆ ಟ್ರೈನಿಂಗ್ ಅಂದ್ರೇನೆ ಅವಾಗ ಬಹಳಷ್ಟು. ಹೌದು, ಅದರಲ್ಲಿ ಟ್ರೈನಿಂಗ್ ಅಂದ್ರೆ ಸಾಯುವವರೇ ಜಾಸ್ತಿ ಇದ್ರು ಟ್ರೈನಿಂಗ್ನಲ್ಲಿ. ಟ್ರೈನಿಂಗಲ್ಲೂ ಸಾಯ್ತಾ ಇದ್ರು. ಹೌದು. ಈಗಿನ ಹಾಗಲ್ಲ. ಈಗಿನ ಕಾಲದಲ್ಲಿ ಒಬ್ಬ ಸೋಲ್ಜರಿಗೆ ಯಾರಾದರೂ ಇನ್ಸ್ಟ್ರಕ್ಟರ್ ಹೊಡೆದ ಅಂತ ಹೇಳಿದರೆ ಅವನಿಗೆ ಇಮಿಡಿಯೇಟ್ ಆರ್ಮಿಯಿಂದ ತೆಗೆದು ಕೋರ್ಟ್ ಮಾರ್ಷಲ್ ಮಾಡಿ ಹೊರಗೆ ಹಾಕ್ತಾರೆ. ಇಲ್ಲದ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಹೌದು. ಇನ್ಸ್ಟ್ರಕ್ಟರ್ಗೆ ಈಗ ಹೊಡಿಲಿಕ್ಕಿಲ್ಲ, ಮೈ ಮುಟ್ಲಿಕ್ಕಿಲ್ಲ ಸೋಲ್ಜರಿಗೆ. ಆ ಕಾಲದಲ್ಲಿ ಆ ಕಾಲದಲ್ಲಿ ಬೂಟ್ನಿಂದ ತುಳಿದಿತ್ತು. ನಮ್ಮವರೇ ನಮ್ಮನ್ನ ತುಳಿತಾ ಇದ್ರು. ಹೌದು. ಅಂದ್ರೆ ಪ್ರಿಪೇರ್ ಮಾಡ್ತಾ ಇದ್ರು. ಹೌದು, ಪ್ರಿಪೇರ್ ಮಾಡ್ತಾ ಇದ್ರು. ಅಂದರೆ ಅದು ಹಾಗೆ ಅವರು ಮಾಡಿದ್ರಿಂದ ನಮಗೆ ಒಂದು ಸಹನಾ ಶಕ್ತಿ ಬಂತು. ಹೌದು ಹೌದು. ಈಗ ಯುದ್ಧದಲ್ಲಿ ಹೋಗಿ ಪೆಟ್ಟು ತಿಂದರೂ ಕೂಡ ನಮಗೊಂದು ಸಹನೆ ಮಾಡುವ ಶಕ್ತಿ ಅದರಲ್ಲಿ ನಮ್ಗೆ ಹುಟ್ಟಿಕೊಂಡಿತ್ತು. ಎಲ್ಲವನ್ನ ಎದುರಿಸುವಂತಹ ಶಕ್ತಿ ಬಂತು ಅದರಿಂದ. ಹೌದು. ಎಲ್ಲ ಮುಂದಕ್ಕೆ ನಮ್ಮ ಎದುರಾಳಿಗಳು ಹೊಡಿದ್ರು ಕೂಡ ಪೆಟ್ಟನ್ನ ಸಹಿಸಿಕೊಳ್ಳುವಂತ ಶಕ್ತಿ ನಮ್ಮ ಈ ಟ್ರೈನಿಂಗ್ ಸೆಂಟರ್ ಇಂದಾನೆ ಬಂದಿತ್ತು. ಹೌದೌದು. ಆವಾಗ ನಿಮ್ಗೆ ಯಾವ ಜವಾಬ್ದಾರಿ ಇತ್ತು ಸರ್ ಅಲ್ಲಿ ಆರ್ಮಿಯಲ್ಲಿ ನಾನು ಎಲೆಕ್ಟ್ರಿಷಿಯನ್ ಆಗಿ ಜಾಯ್ನ್ ಆದೆ. ಮೊದಲನೇದಾಗಿ ಎಲೆಕ್ಟ್ರಿಷಿಯನ್. ನನ್ನ ಟ್ರೇಡ್ ಎಲೆಕ್ಟ್ರಿಷಿಯನ್ ಆಗಿ ನನ್ನನ್ನು ಇದು ಮಾಡಿದ್ರು. ಅಲ್ಲಿ ಎಲೆಕ್ಟ್ರಿಕಲ್ ಟ್ರೈನಿಂಗ್ ಮಾಡಿದ್ದೆ. ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದ್ದೆ. ಆಮೇಲೆ ಡಿಪ್ಲೊಮಾ ಮಾಡಿದ ನಂತರ ನನಗೆ ಆಫೀಸರ್ ಪ್ರಮೋಷನ್ ಸಿಕ್ಕಿತ್ತು.
ಹಾ ಹೌದು. ಈಗ ಎಲೆಕ್ಟ್ರಿಷಿಯನ್ ಆಗಿ ಒಂದು ಹುದ್ದೆ ಸಿಕ್ಕಿದವರಿಗೆ ಯುದ್ಧ ಭೂಮಿಯಲ್ಲಿ ಏನ್ ಕೆಲಸ ಇರ್ತದೆ ಸರ್? ಯುದ್ಧ ಭೂಮಿಯಲ್ಲಿ ಯುದ್ಧ ಶುರುವಾಗುವಾಗ ಹಾ ನಮ್ಮ ಜವಾಬ್ದಾರಿ ಏನಂದ್ರೆ ಯುದ್ಧ ಭೂಮಿಯಲ್ಲಿ ಎದುರು ಫ್ರಂಟ್ ಲೈನ್ನಲ್ಲಿ ಏನು ಎಕ್ವಿಪ್ಮೆಂಟ್ಸ್ ಹಾಳಾಗ್ತದೆ ಹಾ ಅದನ್ನು ಅಲ್ಲಿಯೇ ನಾವು ರಿಪೇರಿ ಮಾಡಿ ಕೊಡಬೇಕು. ಅದನ್ನು ಹಿಂದೆ ತರುವ ಪ್ರಶ್ನೆ ಇರುವುದಿಲ್ಲ. ಹಾ ಸ್ಪಾಟ್ನಲ್ಲೇ ನಾವು ರಿಪೇರಿ ಮಾಡಬೇಕು. ಈಗ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಮಿಷಿನರೀಸ್ ಕೆಟ್ಟು ನಿಲ್ಲಿತು ಹೌದು. ಅಥವಾ ವಾಹನ ಕೆಟ್ಟು ನಿಲ್ತು, ಹೌದು, ಆ ಯುದ್ಧ ಭೂಮಿಯಲ್ಲಿ ಅದನ್ನ ರಿಪೇರಿ ಅಲ್ಲಿಯೇ ನಾವು ರಿಪೇರಿ ಮಾಡಬೇಕು. ಹಾ ಅಲ್ಲಿಯೇ ರಿಪೇರಿ ಮಾಡಿ ಅದನ್ನು ಸರಿ ಮಾಡಿ ತೆಗೆದುಕೊಂಡು ಹೋಗ್ಬೇಕು. ಒಟ್ಟೊಟ್ಟಿಗೆ ನಾವು ಸೋಲ್ಜರ್ಸ್ ಒಟ್ಟಿಗೆ ಯುದ್ಧ ಕೂಡ ಮಾಡಬೇಕು. ಯುದ್ಧ ಕೂಡ ಮಾಡಬೇಕು. ನಮ್ಗೆ ಎರಡೆರಡು ಎರಡು ಜವಾಬ್ದಾರಿ. ಯುದ್ಧ ಭೂಮಿಯಲ್ಲಿ ಬಂದೂಕನ್ನ ಹಿಡಿದುಕೊಂಡು ಯುದ್ಧ ಕೂಡ ಮಾಡಬೇಕು. ಹೌದು. ಏನಾದ್ರೂ ಮಿಷಿನರೀಸ್ಗಳ ಹಾಳಾದ್ರೆ ಅದನ್ನ ಸರಿಪಡಿಸುವಂತ ಜವಾಬ್ದಾರಿ ಕೂಡ ನಿಮಗೆ ಇತ್ತು. ಹೌದು. ಬಹಳಷ್ಟು ಆ ಯುದ್ಧ ಭೂಮಿಯಲ್ಲಿ ಅಂತದಾಗಿದೆ ಸರ್. ಹೋದಂತ ಮಿಷಿನರೀಸ್ಗಳೆಲ್ಲ ಅಲ್ಲಿ ಕೆಟ್ಟು ನಿಂತಿರ್ತದೆ. ಕೆಟ್ಟು ತುಂಬಾ ಕೆಟ್ಟು ನಿಲ್ತದೆ. ಅದನ್ನು ನಾವು ಒಟ್ಟೊಟ್ಟಿಗೆ ರಿಪೇರಿ ಕೂಡ ಮಾಡಿ ಕೊಡಬೇಕು. ದೊಡ್ಡ ಮೇಜರ್ ರಿಪೇರಿ ಅದನ್ನಾದ್ರೆ ನಾವು ಹಿಂದೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಲ್ಲೇ ಬಿಟ್ಟು ಹೋಗ್ತೇವೆ. ಹಾ ಅಲ್ಲೇ ಬಿಟ್ಟು ನಾವು ಹಿಂತಿರುಗುವಂತ. ಹೌದೌದು. ಬಹಳಷ್ಟು ಆಗಿದ ನಿಮ್ಮ ಆಗಿದೆ ವೆಹಿಕಲ್ಗಳು ಕೆಲವು ಹಾಗಾಗಿದೆ. ಹಾ ಯುದ್ಧ ಭೂಮಿಯಲ್ಲಿ ಎಲ್ಲ ಸಲಕರಣೆಗಳೆಲ್ಲ ಇರುವುದಿಲ್ಲ. ಇಂಜಿನ್ ಸೀಸ್ ಆಗೋದು ಈ ಐಸ್ನಲ್ಲಿ ಅಂಥದ್ದೆಲ್ಲ ನಾರ್ಮಲ್ ಆಗ್ತದೆ. ಹೌದು ಹೌದು. ಮತ್ತೆ ಈ ಎಲೆಕ್ಟ್ರಿಷಿಯನ್ ಆಗಿ ಕೆಲಸಕ್ಕೆ ಸೇರಿದ್ರಿ ನೀವು. ಮೊದಲೇದ ಜವಾಬ್ದಾರಿ ಎಲೆಕ್ಟ್ರಿಷಿಯನ್ ಆಗಿ. ಹೌದು ಹೌದು. ನಂತರ ಯಾವ ಕೆಲಸಕ್ಕೆ ಮುಂದಕ್ಕೆ ಹೋದ್ರಿ ಸರ್? ಯಾವ ರಿಟೈರ್ಡ್ ಆಗಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ಎರಡು ಜವಾಬ್ದಾರಿ. ಯುದ್ಧ ಭೂಮಿಯಲ್ಲಿ ಯುದ್ಧ ಕೂಡ ಮಾಡಿದ್ದಾರೆ. ಯುದ್ಧ ಆದ್ರೆ ಯುದ್ಧ ಭೂಮಿಯಲ್ಲಿ ಅದು ಕೆಲಸ ಮಾಡಬೇಕು. ಇದು ನಮ್ದು ವರ್ಕ್ಶಾಪ್ ಇರ್ತದೆ. ಬಾಕಿ ಟೈಮ್ನಲ್ಲಿ ನಾವು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತೇವೆ. ಮೊದಲ ಯುದ್ಧ ನೀವು ಕಂಡಂತ ಮೊದಲ ಯುದ್ಧ, ನೀವು ಟ್ರೈನಿಂಗ್ ಹೋದ್ರಿ, ಇಲ್ಲಿಂದ ಹೋಗಿ ಜಾಯಿನ್ ಆದ್ರಿ, ನಂತರ ಯುದ್ಧ ಅನ್ನುವಂಥದ್ದು ಯುದ್ಧ ಭೂಮಿಯಲ್ಲಿ ಬಹಳಷ್ಟು ಯುದ್ಧಗಳೇ ನಡೆದಿದೆ. ಹೌದು. ಮೊದಲ ಯುದ್ಧ ನೀವು ಕಂಡಂತ, ನೀವು ಎದುರಿಸಿದಂತ ಮೊದಲ ಯುದ್ಧ ಯಾವುದು ಸರ್? 1961 ಡಿಸೆಂಬರ್ 14ಕ್ಕೆ ಸ್ಟಾರ್ಟ್ ಆಯಿತು. 16ಕ್ಕೆ ಸೀಸ್ ಫೈರ್ ಆಯಿತು, ಮುಗೀತು. ಅದು ಪೋರ್ಚುಗೀಸರ ಒಟ್ಟಿಗಿನ ಯುದ್ಧ ಗೋವಾದಲ್ಲಿ ಪೋರ್ಚುಗೀಸರ ಜೊತೆ ಯುದ್ಧ ಮಾಡಿದ್ದೀರಿ. ಹೌದು. ನಿಮಗೆ 8ನೇ ತರಗತಿಯಲ್ಲಿ ಇರುವಾಗಲೇ ನೀವು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಬೇಕು, ನಾನು ಗೋವಾಕ್ಕೆ ಬರ್ತೇನೆ ಅಂತ ಹೇಳಿ ಕೆಲವರ ಹಿರಿಯರಲ್ಲಿ ಹೇಳಿದ್ರಿ. ಹೌದು. ಆ ಆಸೆ ಆ ಸಂದರ್ಭದಲ್ಲೇ ನೆರವೇರಿತು. 1961ರಲ್ಲಿ ಪೋರ್ಚುಗೀಸರ ವಿರುದ್ಧ ಯುದ್ಧ ಇತ್ತು. ಹೌದು. 3 ದಿನದ ಯುದ್ಧ ಅದು. ಅಂದ್ರೆ 4 ಸುತ್ತ ಆರ್ಮಿ ಅದನ್ನು ಗೋವಾವನ್ನು ಕವರ್ ಮಾಡಿತ್ತು. ಒಂದು ಸೈಡ್ನಲ್ಲಿ ನೇವಿ ಸಮುದ್ರದಲ್ಲಿ, 3 ಸೈಡು ಆರ್ಮಿ ಕವರ್ ಮಾಡಿತ್ತು. ಅವರ ಪೋರ್ಚುಗೀಸರದ್ದು ಆರ್ಮಿ ಹಿಂದಿನಿಂದ ಬರುವ ಚಾನ್ಸೇ ಇಲ್ಲ. ಎಲ್ಲ ಟೋಟಲ್ ಕವರ್ ನೀವು ಮಾಡಿದ್ದು. ಹೌದು, ಟೋಟಲ್ ಕವರ್ ಆಯಿತು. ಆಗ ಅವ್ರು ಏನು ಮಾಡಿದ್ರು ಅಂದರೆ, ಗೋವಾದಲ್ಲಿ ಎಷ್ಟು ಚಿನ್ನ ಇತ್ತು, ಬ್ಯಾಂಕ್ಗಳಲ್ಲಿ ಬೇರೆ ಕಡೆ ಎಲ್ಲ ಎಷ್ಟು ಚಿನ್ನ ಇತ್ತು, ಅದನ್ನು ಪ್ಲೇನ್ನಲ್ಲಿ ಲೋಡ್ ಮಾಡಿಕೊಂಡು ಎಲ್ಲ ಪೋರ್ಚುಗೀಸರು ಓಡಿಯೋದು. ಅವರು ಲೂಟಿ ಮಾಡಿದಂತಹ ಚಿನ್ನ ಹಡಗಿನಲ್ಲಿ ತಕೊಂಡು ಹೋಗುವ ರೀತಿ ಇರಲಿಲ್ಲ. ಇಲ್ಲ, ಎಲ್ಲ ಪ್ಲೇನ್ನಲ್ಲಿ, ಎಲ್ಲವನ್ನ ಅವರ ಸ್ವಂತ ಪ್ಲೇನ್ ಇತ್ತು. ಹೌದು, ಪ್ಲೇನ್ನಲ್ಲಿ ತೆಗೆದುಕೊಂಡು ಹೋದ್ರು. ಹೌದು. ಅವ್ರು ತೆಗೆದುಕೊಂಡಾದ ಚಿನ್ನಕ್ಕೆ ಈಗಲೂ ಸರ್ಕಾರ ಮಾತುಕತೆ ನಡೆಸ್ತಾ ಉಂಟು ಆ ಚಿನ್ನ ವಾಪಸ್ ಕೊಡೋದಕ್ಕೆ. ಪೋರ್ಚುಗೀಸ್ 1961ರಲ್ಲಿ ಆದಂತ ಪೋರ್ಚುಗೀಸರ ಯುದ್ಧದಲ್ಲಿ ನೀವು ಅದೇ ಯುದ್ಧ ಭೂಮಿಯಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ಅಲ್ಲಿ ಹೋಗಿದ್ರಿ, ಹೋರಾಟವನ್ನ ನಡೆಸಿದ್ದೀರಿ. 1960 ಹೋರಾಡ್ಲಿಕ್ಕೆ ಚಾನ್ಸಸ್ ಸಿಗ್ಲಿಲ್ಲ. ನೀವು ಹೋಗುವಾಗ ಕವರ್ ಮಾಡೋರು ಹೋಗಿ ನಾವು ಅವರನ್ನು ಕವರ್ ಮಾಡಿದ್ದೇವೆ ಅಷ್ಟೇ. ಅಷ್ಟರೊಳಗೆ ಅವರು ಹೋಗಿ ಆಯ್ತು. ಅಲ್ಲಿಂದ ಮತ್ತೆ ವಾಪಸ್ ಬಂದ್ರಿ. ಹೌದೌದು. ನಂತರ ಮುಂದಕ್ಕೆ ಸರ್? ಮುಂದಕ್ಕೆ 1900 ನಾನು ಟ್ರೈನಿಂಗ್ ಸೆಂಟರ್ನಲ್ಲೇ ಇದ್ದಾಗ, ಟ್ರೈನಿಂಗ್ ಮುಗಿದು 20th October 1962ನಲ್ಲಿ 20th October 1962ನಲ್ಲಿ ಹೌದು, ನನಗೆ ಸಿಕಂದ್ರಾಬಾದ್ನಿಂದ ಕಾಶ್ಮೀರಕ್ಕೆ ಟ್ರಾನ್ಸ್ಫರ್ ಆಯಿತು. ಸಿಕಂದರಾಬಾದ್ನಲ್ಲಿದ್ರಿ, ಅಲ್ಲಿಂದ 1 ವರ್ಷದ ನಂತರ ಹೌದು ಕಾಶ್ಮೀರಕ್ಕೆ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆಗಿ ಅಲ್ಲಿ 22nd October 1962ನಲ್ಲಿ ನಾನು ಹೋಗಿ ಮುಟ್ಟಿದ್ದೇನೆ. ಅಲ್ಲಿ ಹೋಗಿ ಮುಟ್ಟಿ ನನ್ನ ಬ್ಯಾಗೆಲ್ಲ ಇಟ್ಟಿದ್ದೇನೆ. ಅಷ್ಟರೊಳಗೆ ಪುರ್ ಅಂತ ಬಿಸಿಲು ಹೊಡಿಲಿಕ್ಕೆ ಶುರು ಮಾಡಿದರು. ಏನು ಅಂತ ಕೇಳಿದರೆ, ಎಲ್ಲ ನಿಮ್ಮ ರೈಫಲ್ ತೆಗೆದುಕೊಳ್ಳಿ, ಗಾಡಿಯಲ್ಲಿ ಕೂತ್ಕೊಳ್ಳಿ, 50 ಬುಲೆಟ್ ತೆಗೆದುಕೊಳ್ಳಿ ಅಂತ ಹೇಳಿದರು. 50 ಬುಲೆಟ್ ತೆಗೆದುಕೊಂಡೆವು. ನಮ್ಮ ರೈಫಲ್ ತೆಗೆದುಕೊಂಡು ಗಾಡಿಯಲ್ಲಿ ಕೂತ್ಕೊಂಡೆವು. ಎಲ್ಲಿ ಹೋಗೋದು ಯಾರಿಗೂ ಗೊತ್ತಿಲ್ಲ, ಡ್ರೈವರಿಗೂ ಗೊತ್ತಿಲ್ಲ. ನಿಮಗೆ ಮೆಸೇಜ್ ಬರ್ತದೆ, ನೀನು ಹೋಗ್ತಾ ಇರು ಅಂತ. ಆಗ ವೈರ್ಲೆಸ್ ಸೆಟ್ ಇತ್ತು. ವೈರ್ಲೆಸ್ ಸೆಟ್ನಲ್ಲಿ ಮಾತಾಡಿ ಅವನಿಗೆ ಗಾಡಿ ತೆಗೆದುಕೊಂಡು ಹೋಗ್ತಾ ಇದ್ದ. ಕಡೆಗೆ ಒಂದು ಕಡೆ ಹೋಗಿ ನಿಲ್ಲಿಸಿದಂತ ಅಲ್ಲಿ ಚೈನಾ ಬಾರ್ಡರ್. ಹೌದು, ಚೈನಾ ಏನು ಇರಲಿಲ್ಲ, ನಿರೀಕ್ಷಿಸಿ ಇರಲಿಲ್ಲ, ಗೊತ್ತೇ ಇಲ್ಲ, ಎಲ್ಲಿಗೆ ಹೋಗ್ತೇವೋ ಗೊತ್ತಿಲ್ಲ.
ಅಲ್ಲಿ ಚೈನಾ ಬಾರ್ಡರ್ನಲ್ಲಿ ಗಾಡಿ ನಿಲ್ಲಿಸಿದ್ರು, ಕೆಳಗೆ ಇಳಿಯುವಾಗ ಇದರಿಂದ ಫೈರಿಂಗ್ ಬರ್ತಾ ಉಂಟು, ಡುಮ್ 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 ಅಂತ. ಹಾಂ ಆಗ ಏನು ಮಾಡೋದು, ನಂದು 50 ಬುಲೆಟ್ ಇತ್ತು. ಸಾಧಾರಣ 1 ಗಂಟೆಯಲ್ಲಿ 50 ಬುಲೆಟನ್ನು ನಾನು ಫೈರ್ ಮಾಡಿದ್ದೇನೆ. ಚೈನಾ ಬಾರ್ಡ್ರಲ್ಲಿ ಚೀನಾದ ಜೊತೆ ಯುದ್ಧ. ಹೌದು, ಚೈನಾ ಬಾರ್ಡರ್ನಲ್ಲಿ 1 ಗಂಟೆ ಸಾಧಾರಣ 50 ಬುಲೆಟ್ ಖಾಲಿ ಆಗಿದೆ ನಂದು. ಖಾಲಿ ಆದ ನಂತರ ಬುಲೆಟ್ ಇಲ್ಲದ ರೈಫಲ್ ಏನು ಮಾಡೋದು? ಕೇವಲ 50 ಬುಲೆಟ್ ಮಾತ್ರ ಇತ್ತು. ಹೌದು, 50 ಬುಲೆಟು. ಆಗ ನಮಗೆ ಡ್ರೆಸ್ ಇಲ್ಲ, ಸ್ನೋ ಶೂ ಇಲ್ಲ, ಕಾಲೆಲ್ಲ ಬಾತೋಯ್ತು ಐಸ್ನಲ್ಲಿ. ರೈಫಲನ್ನು ಬೆನ್ನಿನ ಮೇಲೆ ಹಾಕಿಕೊಂಡು ನಾವು ಅಲ್ಲಿಂದ ಓಡಿ ಬಂದೆವು. 3-4 ದಿವಸ ಐಸ್ನ ಗುಡ್ಡೆಯಲ್ಲಿ ರಾತ್ರಿ ಹಗಲು ಓಡಿದ್ದೇನೆ. ಓಡಿ ಬಂದು ಶ್ರೀನಗರ ಟ್ರಾನ್ಸಿಟ್ ಕ್ಯಾಂಪ್ನಲ್ಲಿ ಅಲ್ಲಿ ಬಂದು ಮುಟ್ಟಿದ್ದೆವು. ಓಡಿಕೊಂಡೇ ಬಂದ್ರಿ? ಹೌದು, ಓಡಿಕೊಂಡು ಬಂದದ್ದು. ಅಂದ್ರೆ ನಮ್ಮಲ್ಲಿ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ, ನಮ್ಮಲ್ಲಿರುವಂತ ಸಲಕರಣೆಗಳು ಏನು ಇಲ್ಲ. ಹೌದು, ದಾರಿ ಗೊತ್ತಿಲ್ಲ, ಸಲಕರಣೆಗಳಿಲ್ಲ. ಈಗ ಎದುರಿನಲ್ಲಿ ಅವ ಯಾರು ಓಡ್ತಾ ಇದ್ದಾನೆ ಅವನ ಹಿಂದೆ ಎಲ್ಲ ಗ್ರೂಪ್ ಓಡ್ತಾ ಇರೋದು. ಕಡೆಗೆ ಓಡ್ತಾ ರಾತ್ರಿ ಆಗಲು ಓಡಿ 4 ದಿವಸದಲ್ಲಿ ಇದು ಶ್ರೀನಗರ ಬಂದು ಮುಟ್ಟಿ. ಹೌದು, 4 ದಿವಸ ಓಡ್ಕೊಂಡು ಬಂದದ್ದು. ಹೌದು, 4 ದಿವಸದಲ್ಲಿ ಇದು ಕೆಲವರಿಗೆ ತಿಂಡಿ ಇರಲಿಲ್ಲ, ಏನೋ ಅದು ಹೊಟ್ಟೆಗೂ ಬೇಕಲ್ಲ. ಹೌದು, ನಮ್ಮ ಜೊತೆಗಿದ್ದ ಕೆಲವರು ಸೋಲ್ಜರ್ಸ್ ಏನು ಮಾಡಿದ್ರು ಅಂದರೆ, ಅಲ್ಲಿ ಈ ಕುರಿ ಮೇಯಿಸುವವರು ಇದ್ದಾರೆ, ಗುಜ್ಜರ್ ಲೋಗ ಅಂತ ಹೇಳ್ತಾರೆ ಅವರನ್ನು. ಅವರು ರೊಟ್ಟಿ ಮಾಡ್ತಿದ್ರು, 10 ರೂಪಾಯಿಗೆ 1 ರೊಟ್ಟಿ. ಆಗ ದುಡ್ಡಿದ್ದವರು ರೊಟ್ಟಿ ಕೂಡ ತೆಗೆದುಕೊಂಡು ಹಾಗೆ ತಿಂದು ಬಂದರು. ಕೆಲವರು ರೈಫಲ್ ಮಾರಿ ರೊಟ್ಟಿ ರೈಫಲಿಗೆ ರೈಫಲ್ ಕೊಟ್ಟು ರೊಟ್ಟಿ ತೆಗೆದುಕೊಂಡ್ರು. ಹೌದು, ಹಾಗೆ ಬಂದರು. ಹಾಗೆ ಬಂದು ಯಾರು ರೈಫಲ್ ಕೊಟ್ಟಿದ್ದಾರೆ ಅವರಿಗೆ ಆರ್ಮಿಯಿಂದ ತೆಗೆದ್ರು. ಯಾರು ರೈಫಲ್ ಕೊಟ್ಟು ಹಸಿವು, ಅಷ್ಟೊಂದು ಹಸಿವು, ಹೇಗಾದ್ರೂ ಹಸಿವನ್ನ ನೀಗಿಸ್ಬೇಕಂತ ಹೇಳಿ ಹೌದು ರೈಫಲ್ ಅನ್ನ ಕೊಟ್ಟು ರೊಟ್ಟಿ ತಕೊಂಡು ಹೌದು ಅವರನ್ನ ಸೇನೆಯಿಂದ ತೆಗೆದ್ರು. ಯಾರ ರೈಫಲ್ ಉಂಟು ಅವರನ್ನು ಸೇನೆಯಲ್ಲಿ ಇಟ್ಟುಕೊಂಡ್ರು. ನಿಮ್ಮಲ್ಲಿ ರೈಫಲ್ ಇತ್ತ? ನನ್ನ ರೈಫಲ್ ಇತ್ತು, ಯಾಕಂದ್ರೆ ನಾನು ಹೋಗುವಾಗ ರಜೆ ಮುಗಿದು ಹೋದ್ದು ನಾನು. ಹೌದು, ಅಲ್ಲಿ ಕಾಶ್ಮೀರಕ್ಕೆ ಹೋಗುವಾಗ ಟ್ರಾನ್ಸ್ಫರ್ ಆದಾಗ ಜಾಯ್ನಿಂಗ್ ಟೈಮ್ ಸಿಗ್ತದೆ 10 ದಿವಸ. ಆಗ ನಾನು ಮನೆಗೆ ಬಂದಿದ್ದೆ. ಆಗ ನನ್ನ ತಾಯಿ ಹೋಗುವಾಗ ಕೋಡುಬಳೆ, ಚಕ್ಕುಲಿ ಅದೆಲ್ಲ ಮಾಡಿ ಕೊಟ್ಟಿದ್ರು. ಅದು ನನ್ನ ಬ್ಯಾಗ್ನಲ್ಲಿ ಇತ್ತು. ಬ್ಯಾಗ್ ಹಾಕೊಂಡು ನೀವು ಯುದ್ಧ ಭೂಮಿಗೆ ಅದು ಬ್ಯಾಗ್ ಹಾಕೇ ಇರ್ತೇವೆ ನಾವು ಬೆನ್ನಿನ ಮೇಲೆ, ನೀವು ನೋಡಿರ್ಬೋದು. ಹೌದು, ಅದರಲ್ಲಿ ಹೆವರ್ಸಾಕ್ ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ನಾನು ಎಲ್ಲ ನಂದು ಕೋಡುಬಳೆ, ಚಕ್ಕುಲಿ ಎಲ್ಲ ಇಟ್ಟಿದ್ದೆ. ಅದನ್ನು 4 ದಿವಸ ಓಡಿ ಬರುವಾಗ ಅದನ್ನು ತಿಂತಾ ಇದ್ದೆ. ಹಾಗಾಗಿ ನನಗೆ ಅವರದ್ದು ರೊಟ್ಟಿ ಅಗತ್ಯ ಬೀಳಲಿಲ್ಲ. ಹಾಗೂ 4 ದಿವಸದಲ್ಲಿ ಬಂದು ಮುಟ್ಟಿದ್ದೆ ನಾನು. ಇಲ್ಲಿ ಬಂದ ನಂತರ ಕಾಲು ಐಸ್ನಲ್ಲಿ ಬಾತ್ ಹೋಗಿತ್ತು. ಹೌದು, ಫ್ರಾಸ್ಟ್ ಬೈಟ್ ಅಂತ ಹೇಳ್ತಾರೆ ಅದಕ್ಕೆ. ಅದು ರಕ್ತ ಗಟ್ಟಿ ಕಟ್ತದೆ. ಹೌದು, ಅದು ಅಲ್ಲಿಂದ ನನ್ನನ್ನು ಆಸ್ಪತ್ರೆ ಅಡ್ಮಿಟ್ ಮಾಡಿದ್ರು. 92 ಜನರಲ್ ಹಾಸ್ಪಿಟಲ್ ಶ್ರೀನಗರ, ಹಿಮ ಪ್ರದೇಶ ಅದು. ಹೌದು, 92 ಜನರಲ್ ಹಾಸ್ಪಿಟಲ್ ಶ್ರೀನಗರಕ್ಕೆ ನನ್ನನ್ನು ಅಡ್ಮಿಟ್ ಮಾಡಿದ್ರು. ಅಲ್ಲಿ ಸಾಧಾರಣ 1.5 ತಿಂಗಳು ಆಸ್ಪತ್ರೆಯಲ್ಲಿ ಇದ್ದೆ. ಕಾಲು ಸರಿ ಆಯಿತು. ಅದ ನಂತರ ನನ್ನನ್ನು ಸರ್ವಿಸಿಗೆ ಪುನಃ ಮತ್ತೆ ಸರ್ವಿಸಿಗೆ. ಹೌದು. ಎಷ್ಟು ದಿವಸ ಬೇಕಾಯಿತು ಸರ್ ಆಸ್ಪತ್ರೆಯಲ್ಲಿ? 1.5 ತಿಂಗಳು. 1.5 ತಿಂಗಳು, ಸಾಧಾರಣ 47 ದಿವಸ. 47 ದಿವಸ ಆಸ್ಪತ್ರೆಯಲ್ಲಿ. ಹೌದು, ಚೀನಾದಿಂದ 4 ದಿನದ ಇದರಲ್ಲಿ. ಹೌದು, ಮತ್ತೆ ಡ್ಯೂಟಿಗೆ ಜಾಯಿನ್ ಆದ್ರಿ? ಹೌದು. ಎಲ್ಲಿದ್ರಿ ಸರ್ ಅಲ್ಲಿ? ಅದು ಶ್ರೀನಗರದಲ್ಲಿ 301 ಸ್ಟೇಷನ್ ವರ್ಕ್ಶಾಪ್ ಅಂತ, ಅಲ್ಲಿ ನನ್ನನ್ನು ಕಳಿಸಿಕೊಟ್ರು. ಅಲ್ಲಿ ಇದ್ದೆ. ಶ್ರೀನಗರದ ಬದುಕು ಹೇಗಿತ್ತು ಸರ್? ಶ್ರೀನಗರದ ಬದುಕು ನಾವು ಅಲ್ಲಿನ ಜನ, ಅಲ್ಲಿನ ವ್ಯವಸ್ಥೆ ಇಲ್ಲ. ಜನರು ಏನು ಹೇಳ್ತಾರೆ ಅಂದರೆ ಅದು ಸ್ವರ್ಗ ಅಂತ. ಶ್ರೀನಗರ ಭಾರತದ ಸ್ವರ್ಗ ಶ್ರೀನಗರ ಅಂತ ಹೇಳ್ತಾರೆ. ನಾವು ಮಾತ್ರ ಅದನ್ನು ಶ್ರೀನರಕ ಅಂತ ಹೇಳ್ತಾ ಇದ್ದೀವಿ. ಅಷ್ಟು ಮಳೆ ಬಂದರೆ ಐಸ್ ಕರಗಿದ ಕೂಡಲೇ ಕೆಸರು, ಇದು ಐಸ್ ಬೀಳುವಾಗ ಇದು ಮಲ್ಲಿಗೆ ಉತ್ತರ ಬೀಳ್ತದೆ, ಅದು ಎಲೆಕ್ಟ್ರಿಕ್ ವೈರಿಗೆಲ್ಲ ಅಂಟಿಕೊಂಡು ಕಂಬ ಎಲ್ಲ ಬೀಳುವುದು. ಕೆಲವು ದಿವಸದವರೆಗೆ ಕರೆಂಟ್ ಇರೋದಿಲ್ಲ. ಅದು ತುಂಬ ಕಷ್ಟ ಇತ್ತು ಅಲ್ಲಿ. ಅಷ್ಟು ಸುಲಭದ ಜೀವನ ಅಲ್ಲ ಅದು. ಅದರಿಂದಾಗಿ ನಾವು ಅದಕ್ಕೆ ಯಾವಾಗ ಇಲ್ಲಿಂದ ಟ್ರಾನ್ಸ್ಫರ್ ಸಿಗ್ತದಪ್ಪ ಅಂತ ಕಾಯ್ತಾ ಇದ್ದೆವು. ಮತ್ತು ನಾವು ಅದನ್ನು ಆ್ಯಕ್ಚುಲಿ ಶ್ರೀನಗರದ ಬದಲು ಅದನ್ನು ಶ್ರೀನರಕ ಅಂತಲೇ ಕರಿತಾ ಇದ್ದೆವು ಎಲ್ಲರೂ. ಯಾಕಂದರೆ ಅಲ್ಲಿ ಅಷ್ಟು ಕಷ್ಟಗಳನ್ನು ಎದುರಿಸಿ, ಅಲ್ಲಿ ಕಷ್ಟ ಇತ್ತು ಖಂಡಿತ. ಹೌದು. ನಂತರ ಮುಂದಿನ ಬದುಕು ಸರ್, ಮತ್ತೆ ಯಾವ ಯುದ್ಧ ಇತ್ತು? ಮತ್ತೆ ಅಲ್ಲಿಂದ ನನಗೆ ಪೂನಾಕ್ಕೆ ಟ್ರಾನ್ಸ್ಫರ್ ಆಯಿತು. ಶ್ರೀನಗರದಿಂದ ಪೂನಾಕ್ಕೆ. ಹೌದು. ಎಷ್ಟನೇ ಇಸವಿ ಸರ್ ಅದು? ಇದು 1966ರಲ್ಲಿ ನಾನು ಇದು ಇಲ್ಲ, ಅದರ ಮೊದಲು 1965 ಗೋವಾ ಇದು ಪಾಕಿಸ್ತಾನ ವಾರ ಆಯಿತು. 1965 1961 ಗೋವಾ. ಹೌದು. 1962 ಚೀನಾ. ಹೌದು. 1965 ಪಾಕಿಸ್ತಾನ. ಹೌದು.
ಪಾಕಿಸ್ತಾನ ವಾರದಲ್ಲಿ ನನ್ನ ಚಮ್ ಸೆಕ್ಟರಿಗೆ ಕಳಿಸಿದ್ರು. ಹಾ. ಅಲ್ಲಿ ಅಷ್ಟೇನು ನನಗೆ ಕಷ್ಟ ಅಂತ ತೋರಲಿಲ್ಲ. ಹ್ಮ್. ಆದರೆ ಅಲ್ಲಿ ಯುದ್ಧ ಟೈಮ್ನಲ್ಲಿ ಅಲ್ಲೇ ಇದ್ದೆ. ಯುದ್ಧ ಮುಗೀತು. ಅದರ ನಂತರ ನನಗೆ ಅಲ್ಲಿಂದ ಶ್ರೀನಗರಕ್ಕೆ ವಾಪಸ್ ಹೋದೆ. ಅಲ್ಲಿಂದ 1960 ಪಾಕಿಸ್ತಾನದ ಯುದ್ಧ ಯಾವ ವಿಚಾರವಾಗಿ ಆದದ್ದು? ಅದು ಕಾಶ್ಮೀರದ ವಿಚಾರವಾಗಿ. ಕಾಶ್ಮೀರ ವಿಚಾರವಾಗಿ. ಹೌದು. ಹಾ. ಕಾಶ್ಮೀರವನ್ನ ಎಲ್ಲ ಅವರು ಆಕ್ರಮಣ ಮಾಡಿ. ಅಂದರೆ ಅಮೆರಿಕಾ ಆಗ ಕೆನಡಿ ಇದ್ದ ಪ್ರೆಸಿಡೆಂಟ್, ಅಮೆರಿಕನ್ ಪ್ರೆಸಿಡೆಂಟ್. ಅವ ನೆಹರೂನ ಕ್ಲೋಸ್ ಫ್ರೆಂಡು. ನೆಹರು ಅವರು. ಹೌದು. ಭಾರತದ ಪ್ರಧಾನಿ. ಭಾರತದ ಪ್ರಧಾನಿಯ ಕ್ಲೋಸ್ ಫ್ರೆಂಡು. ಹಾ. ಇದು ಅವ್ರು ಏನು ಮಾಡಿದ್ರು ಅಂದರೆ ಅಲ್ಲಿ ಪ್ಯಾಟರ್ನ್ ಟ್ಯಾಂಕ್ ಅಂತ ಒಂದು ಟ್ಯಾಂಕ್ ತಯಾರು ಮಾಡಿದರು ಅಮೆರಿಕಾದಲ್ಲಿ. ಹಾ. ಅಮೆರಿಕದವರು. ಆ ಟ್ಯಾಂಕು ಯಾರ ಕೈಯಲ್ಲಿ ಉಂಟು ಅವರಿಗೆ ಸೋಲಿಲ್ಲ ಅಂತ ಅವ್ರು ಹೇಳಿದರು. ಹಾ. ಅವರೇ ಅಮೆರಿಕದವರೇ ಹೇಳಿದ್ರು. ಅಷ್ಟು ಸ್ಟ್ರಾಂಗ್ ಟ್ಯಾಂಕ್ ಅದು, ಪ್ಯಾಟರ್ನ್ ಟ್ಯಾಂಕ್ ಅಂತ. ಎಲ್ಲಿ ಕೂಡ ಮುನ್ನಗ್ಗಿಕೊಂಡು ಹೋಗ್ತದೆ ಅನ್ನುವಂಥ. ಹೌದು. ಅದನ್ನು ಟ್ಯಾಂಕನ್ನು ಯಾರು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಅದು 1965ನಲ್ಲಿ ಇವರು ಅಮೆರಿಕದವ್ರು ಏನು ಮಾಡಿದ್ರು, ಆ ಟ್ಯಾಂಕ್ಗಳನ್ನು ಪಾಕಿಸ್ತಾನಕ್ಕೆ ಮಾರಿದ್ರು. ಯಾತಕ್ಕೋಸ್ಕರ ಸರ್? ಅಂದ್ರೆ ಭಾರತದ ಜೊತೆ ಅನ್ಯೋನ್ಯತೆಯಿಂದ ಇದ್ರು. ಆದರೆ ಅವ್ರು ಹೇಳಿದ್ರು ನಮ್ದು ಬಿಸ್ನೆಸ್ ಪಾಲಿಸಿ, ನಮ್ಮ ಹತ್ರ ನೀವು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಆ ರೀತಿ. ಹೌದು. ಆ ಪಾಕಿಸ್ತಾನ ನಮ್ಮ ಹತ್ರ ಕೇಳಿತ್ತು, ನಾವು ಅವರಿಗೆ ಮಾರಿದ್ದೇವೆ ಅಂತ 15 ಟ್ಯಾಂಕ್ ಅವ್ರಿಗೆ ಮಾರಿದ್ದಾರೆ. 15 ಟ್ಯಾಂಕ್. ಹೌದು. ನಮ್ಮಲ್ಲಿ ಒಂದು ಟ್ಯಾಂಕ್ ಇರಲಿಲ್ಲ. ಅದು ನಮ್ಮಲ್ಲಿ ಆಗ ಇದಿರ್ಲಿಲ್ಲ, ವೈಜಯಂತ ಅಂತ ಇತ್ತು ನಮ್ದು ಟ್ಯಾಂಕು, ಬೇರೆ ಯಾವುದು ಟ್ಯಾಂಕ್ ಇರಲಿಲ್ಲ. ಅಲ್ಲ, ಅಮೆರಿಕದವರು ತಯಾರು ಮಾಡಿದಂತಹ ಬಲಿಷ್ಠ ಟ್ಯಾಂಕ್ ಏನಿತ್ತು ಅದು ನಮ್ಮಲ್ಲಿ ಇರಲಿಲ್ಲ. ಅದು ಅದನ್ನು ಏನು ಮಾಡಿದ್ರು, ಇಂಡಿಯಾದಲ್ಲಿ ಅದನ್ನು ವಾರಿಗೆ ಯೂಸ್ ಮಾಡಿದಾಗ ಹವಲ್ದಾರ್ ಅಬ್ದುಲ್ ಹಮೀದ್ ಅಂತ ಇದ್ದ, ಅದಕ್ಕೆ ಟ್ಯಾಂಕ್ದು ಇನ್ಚಾರ್ಜ್ ಅವನು. ಅವನು ಅದನ್ನು ಆ ಟ್ಯಾಂಕ್ಗಳನ್ನು ಮಡಿಕೆ ಹೊಡೆದಾಕಿದ. ಯಾರು ಸರ್? ಹವಲ್ದಾರ್ ಅಬ್ದುಲ್ ಹಮೀದ್ ಅಂತ. ಅವ ಆ ಟ್ಯಾಂಕ್ಗಳನ್ನು ಇದು ಮಡಿಕೆ ಹೊಡೆದಾಕಿದ. ಅದು ಆ್ಯಕ್ಚುಲಿ ಏನಾಗಿತ್ತಂದರೆ, ಆ ಟ್ಯಾಂಕಿನ ಡೆಮಾನ್ಸ್ಟ್ರೇಷನ್ ಅಮೆರಿಕ ಕೊಡ್ತಾ ಇರುವಾಗ ಇಲ್ಲಿಂದ ಅದನ್ನು ನೋಡೋದಕ್ಕೆ ನೆಹರೂನನ್ನು ಕರೆತಿದ್ರು. ನೆಹರು ಅವರ ಫ್ರೆಂಡು ಡಾಕ್ಟರ್ ಬಾವಾ, ಅಟಮಿಕ್ ಎನರ್ಜಿಯ ಬಾಂಬೆದ್ದು ಅವರು. ಡಾಕ್ಟರ್ ಬಾವಾರನ್ನು ಕರೆದುಕೊಂಡು ಹೋದ ನೆಹರು ಅವರು ಒಟ್ಟಿಗೆ ಕರೆದುಕೊಂಡು ಹೋದರು. ಅಲ್ಲಿ ಹೋಗಿ ಅದನ್ನು ಡೆಮಾನ್ಸ್ಟ್ರೇಷನ್ ನೋಡುವಾಗ ನೆಹರುಗೆ ಭಾರಿ ಖುಷಿ ಆಯ್ತಂತೆ, ಭಾರಿ ನೆಗೆ ಬಂತಂತೆ. ಅದಕ್ಕೆ ಡಾಕ್ಟರ್ ಬಾವನ ಕಣ್ಣಲ್ಲಿ ನೀರು ಬಂತಂತೆ. ನೆಹರು ಕೇಳಿದ್ರಂತೆ, ಏನು ನಿನ್ನ ಕಣ್ಣಲ್ಲಿ ನೀರು, ನಿನಗೆ ಏನು ಖುಷಿ ಆಗಲಿಲ್ವಾ ಅಂತ ಕೇಳಿದ್ರಂತೆ. ಆಗ ಬಾವ ಹೇಳಿದಂತೆ, ನಾಳೆ ಈ ಟ್ಯಾಂಕ್ ನಮ್ಮ ಮೇಲೆ ಬಂದರೆ ನಾವು ಏನು ಮಾಡ್ಬೋದು ಹೌದು ಅಂತ ಕೇಳಿದಂತೆ ನೆಹರುಗೆ. ಆಗ ನೆಹರು ಹೇಳಿದ್ರು, ಇಲ್ಲ ಅವ್ರು ನಮ್ಮ ಫ್ರೆಂಡ್ಸು, ನಮಗೆ ಆತ್ಮೀಯತೆ ಇದೆ, ನಮ್ಮ ಎಗೇನ್ಸ್ಟ್ ಅವರಿಗೆ ಯಾರಿಗೂ ಟ್ಯಾಂಕ್ ಕೊಡೋದಿಲ್ಲ ಅಂತ ಹೇಳಿದ್ರಂತೆ. ಆದರೂ ಇವರಿಗೆ ಸ್ವಲ್ಪ ಭಯ ಇತ್ತು. ಇವರು ಬಂದು ಬಾಂಬೆಗೆ ಅಲ್ಲಿಂದ ವಾಪಸ್ ಬಂದ ನಂತರ ಅವರೊಂದು ರಿಸರ್ಚ್ ಮಾಡಿ ಒಂದು RCL ಗನ್ ಅಂತ ರೆಡಿ ಮಾಡಿದರು. ನೆಹರೂರವರ ಸ್ನೇಹಿತರು. ಹೌದು. RCL ಗನ್ ಅಂತ ರೆಡಿ ಮಾಡಿದರು. RCL ಗನ್ನು ಇದು 3 ಫೀಟ್ ಅಗಲ ಮೆಟಲ್ ಬಾಡಿಯನ್ನು ವೆಲ್ಡ್ ಮಾಡಿ ಡ್ರಿಲ್ ಮಾಡಿ ಸೀಳಿ ಒಳಗೆ ಹೋಗುವ ಶಕ್ತಿ ಉಂಟು ಅದಕ್ಕೆ. ಇದಕ್ಕೆ RCL ಗನ್ ಅದು ಸಣ್ಣ ಗನ್ನು, ಹೆಚ್ಚು ದೊಡ್ಡದಲ್ಲ, ಅದು ಜೀಪಿನ ಮೇಲೆ ಮೌಂಟ್ ಆಗ್ತದೆ. ಅದನ್ನು ಜೀಪಿನ ಮೇಲೆ ಮೌಂಟ್ ಮಾಡಿ 1965 ವಾರ್ನಲ್ಲಿ ಇಂಡಿಯಾಕ್ಕೆ ಡಾಕ್ಟರ್ ಬಾವಾ ಆ ಗನ್ನು ಕೊಟ್ಟರು. ಆ ಗನ್ನಿಂದ 15 ಟ್ಯಾಂಕ್ ಕೂಡ ಅಬ್ದುಲ್ ಹಮೀದ್ ಮಡಿಕೆ ಹೊಡೆದಾಕಿದ. ಅದು ಹೊಡೆದದ್ದು ಇದುಂಟಲ್ಲ, ಅಮೆರಿಕಕ್ಕೆ ಭಾರಿ ಇನ್ಸಲ್ಟ್ ಆಯಿತು. ಅಮೆರಿಕದ ಒಂದು ಟೀಮ್ ಬಂತು, ನಮ್ಮ ಈ ಟ್ಯಾಂಕ್ ಹೇಗೆ ಹೊಡೆದೋಯ್ತು ಅಂತ. ಆಗ RCL ಗನ್ ಯಾರು ತಯಾರು ಮಾಡಿದ್ದು? ಡಾಕ್ಟರ್ ಬಾವಾ. ಹೌದು. ಇದೇ ಕಾರಣ ಡಾಕ್ಟರ್ ಬಾವನನ್ನು ಪ್ಲೇನ್ ಕ್ರ್ಯಾಶ್ ಮಾಡಿ ಕೊಂದದ್ದು ಅಮೆರಿಕದವರು. ಆದರೆ ಅದು ಇದಾಗ್ತಾ ಇಲ್ಲ, ಪಬ್ಲಿಷ್ ಆಗ್ತಾ ಇಲ್ಲ. ಆದರೆ ಒಂದು ಸುದ್ದಿ. ಹೌದು, ಅದು ಸುದ್ದಿ. ಅವ್ರು ಡಾಕ್ಟರ್ ಬಾವಾ ಪ್ಲೇನ್ ಕ್ರ್ಯಾಶ್ ಆಗಿ ಡಾಕ್ಟರ್ ಬಾವಾ ಅವರು ಅವತ್ತು ಯೋಚನೆ ಮಾಡಿ ಹೌದು ಆ ಒಂದು ಗನ್ನನ್ನು ಪ್ರಿಪೇರ್ ಮಾಡದೇ ಇದ್ದಿದ್ರೆ ಇವತ್ತು ಇಂಡಿಯಾ ಅವ್ರ ಕೈಯಲ್ಲಿ ಇರ್ತಾ ಇತ್ತು. ಹೌದು. ಇತಿಹಾಸಗಳು ಬಹಳಷ್ಟು ಬಲಿಷ್ಠತೆ ಇತ್ತು. ಇತಿಹಾಸಗಳಲ್ಲಿ ಬಹಳಷ್ಟು ಜನ ಬಹಳಷ್ಟು ಯೋಚನೆಗಳನ್ನು ಹಾಕಿಕೊಂಡದ್ರಿಂದ, ಬಹಳಷ್ಟು ಶ್ರಮ ಪಟ್ಟದ್ರಿಂದ ಇವತ್ತು ನಮ್ಮ ಭಾರತ ದೇಶ ನಮ್ಮಲ್ಲಿ ಸೇಫ್ ಆಗಿದೆ. ಹೌದು. ಮುಂದಕ್ಕೆ ಯಾವ ಯುದ್ಧ ಬಂತು ಸರ್? ನೆಕ್ಸ್ಟ್ ಆ ಯುದ್ಧದಲ್ಲಿ ನೀವು ಜಯಶಾಲಿ ಆದ್ರಿ. ಹೌದು. ಮುಂದಕ್ಕೆ 1971 ಬಾಂಗ್ಲಾ ವಾರ್. ಹೌದು. ಬಾಂಗ್ಲಾದೇಶದಲ್ಲಿ ಒಂದು ಜನರಲ್ ಎಲೆಕ್ಷನ್ ಆಯಿತು. ಜನರಲ್ ಎಲೆಕ್ಷನ್ ಆದಾಗ ಅಲ್ಲಿ ಯಹ್ಯಾ ಖಾನ್ ಅಂತ
ಯಹ್ಯಾ ಖಾನ್ ಪ್ರೆಸಿಡೆಂಟು, ಬಾಂಗ್ಲಾದ ಪ್ರೆಸಿಡೆಂಟ್. ಹೌದೌದು. ಅವನು ಅಲ್ಲಿ ಎಲ್ಲ ಬ್ಯಾಲೆಟ್ ಪೇಪರ್ ಬಾಕ್ಸ್ನಲ್ಲಿ ಫ್ರಾಡ್ ಮಾಡಿದ. ಆಗ ಅಲ್ಲಿ ಹೌದು ಬಾಂಗ್ಲಾದಲ್ಲಿ. ಹೌದು. ಆಗ ಅದು ಈಗ ಪಾಕಿಸ್ತಾನ ಇರೋದು ವೆಸ್ಟ್ ಪಾಕಿಸ್ತಾನ್, ಈಗ ಬಾಂಗ್ಲಾದೇಶ ಆಗಿರೋದು ಅದು ಈಸ್ಟ್ ಪಾಕಿಸ್ತಾನ. ಎರಡು ಪಾಕಿಸ್ತಾನ, ವೆಸ್ಟ್ ಮತ್ತು ಈಸ್ಟ್ ಪಾಕಿಸ್ತಾನಕ್ಕೆ ಇವ ಯಹ್ಯಾ ಖಾನ್ ವೆಸ್ಟ್ ಪಾಕಿಸ್ತಾನದವನು. ಆಗ ಇದು ಇವರಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಈ ಈಸ್ಟ್ ಪಾಕಿಸ್ತಾನದವರಿಗೆ. ಈಸ್ಟ್ ಪಾಕಿಸ್ತಾನದವರು ನಾವು ಇಂಡಿಪೆಂಡೆಂಟ್ ಆಗಬೇಕಂತ, ಸಪ್ರೇಟ್ ಕಂಟ್ರಿ ಆಗಬೇಕು, ಇಂಡಿಪೆಂಡೆಂಟ್ ಆಗಬೇಕಂತ ಇವರು ಫೈಟ್ ಮಾಡ್ಲಿಕ್ಕೆ ಶುರು ಮಾಡಿದರು. ಬಾಂಗ್ಲಾದೇಶ ಅಂತಾನೆ ಆಗಬೇಕು. ಹೌದು. ಅದಕ್ಕೆ ಮುಜಿಬುರ್ ರಹಮಾನ್ ಅಂತ ಲೀಡರು ಅಲ್ಲಿ ಲೀಡ್ ಮಾಡಿದವನು ಈಸ್ಟ್ ಪಾಕಿಸ್ತಾನದಲ್ಲಿ. ಅದರಲ್ಲಿ ಪಬ್ಲಿಕ್ನಲ್ಲಿ ಎರಡು ಪಾರ್ಟಿ ಆಯಿತು. ಒಂದು ಪಾರ್ಟಿ ರಜಾಕಾರ್ ಅಂತ ಹೆಸರು ತೆಗೆದುಕೊಂಡಿತ್ತು, ಒಂದು ಪಾರ್ಟಿ ಮುಫ್ತಿ ವಾಹಿನಿ ಅಂತ ಹೆಸರು ತೆಗೆದುಕೊಂಡಿತ್ತು. ಅವರಿಗೆ ರಜಾಕಾರ್ ಪಾಕಿಸ್ತಾನಕ್ಕೆ ಸಪೋರ್ಟು, ಮುಫ್ತಿ ವಾಹಿನಿ ಇದು ಇಂಡಿಪೆಂಡೆಂಟ್ ಆಗಬೇಕಂತ ಇದು ಅವರ ಸಪೋರ್ಟು. ಅದು ಎರಡು ಪಾರ್ಟಿಯಾಗಿ ಅವರವರೇ ಹೊಡೆದಾಡಿಕೊಳ್ಳಿಕ್ಕೆ ಶುರು ಮಾಡಿದರು. ಆಗ ಪಾಕಿಸ್ತಾನದ ಒಳಗಡೆ ಎರಡು ತಂಡ ಆಗಿ ಜಗಳ ಆಯಿತು. ಹೌದು, ಜಗಳ ಆಯಿತು. ಜಗಳ ಆಗಿಕೊಂಡು ಅವರ ಹೆಂಗಸರನ್ನೆಲ್ಲ ಎಳೆದುಕೊಂಡು ಹೋಗಿ ಎದುರೆಲ್ಲ ರೇಪ್ ಮಾಡೋದು ಅದೆಲ್ಲ ತುಂಬ ಜಾಸ್ತಿ ಆಯಿತು. ಎರಡು ತಂಡದ ಹೌದು. ಆಗ ಈ ಮುಫ್ತಿ ವಾಹಿನಿಯವ್ರು ಏನು ಮಾಡಿದ್ರು, ಈ ರಜಾಕಾರಿಗೆ ಅವರದ್ದು ಗನ್ನೇ ಎಲ್ಲ ಉಂಟು, ಮುಫ್ತಿ ವಾಹಿನಿಗೇನಿಲ್ಲ, ಇವ್ರು ದೊಣ್ಣೆ ಹಿಡಿದುಕೊಂಡು ಏನು ಮಾಡೋದು, ಎಲ್ಲ ಸಾಧಾರಣ ಒಂದು 15 ಲಕ್ಷ ಜನ ಅಲ್ಲಿಂದ ಓಡಿ ಬಂದರು ಬೆಂಗಾಲಿಗೆ. ವೆಸ್ಟ್ ಬೆಂಗಾಲ್ನಲ್ಲಿ 15 ಲಕ್ಷ ಜನ. ಅಷ್ಟು ಜನರನ್ನು ಸಾಕೋದು ಇಂದಿರಾ ಗಾಂಧಿಗೆ ಭಾರಿ ಕಷ್ಟ ಆಯಿತು, ಭಾಳ ಕಷ್ಟ ಆಯಿತು. ಹೌದು. ಸ್ಪೆಷಲ್ಲು ಟ್ಯಾಕ್ಸ್ ಹಾಕಿದ್ಲು, ಸ್ಪೆಷಲ್ ಸ್ಟ್ಯಾಂಪ್ ಮಾಡಿದ್ಲು, ಏನೇನೋ ಮಾಡಿ ಅವರಿಗೆ ಸಾಕೋದಕ್ಕೆ ದುಡ್ಡು ಕಲೆಕ್ಷನ್ ಮಾಡಲಿಕ್ಕೆ. ಆದರೆ ಎಷ್ಟು ದಿನ ಸಾಕ್ಬೋದು? 15 ಲಕ್ಷ ಜನರಿಗೆ ಭಾರತಕ್ಕೆ ಓಡಿ ಬಂದರು. ಹೌದು, 15 ಲಕ್ಷ ಜನಕ್ಕೆ ಒಂದು ದಿವಸಕ್ಕೆ ರೇಷನ್ ಎಷ್ಟು ಬೇಕು? ಹೌದು, ಅದು ಅವಳಿಗೆ ಕಷ್ಟ ಆಯ್ತು ಇಂದಿರಾ ಗಾಂಧಿ. ಟೋಟಲ್ ಎಷ್ಟು ಜನ ಬಂದರು ಸರ್? 15 ಲಕ್ಷ ಜನ ಪಾಕಿಸ್ತಾನಿಗರು ಭಾರತಕ್ಕೆ ಬಂದರು. ಹೌದು. ಆದರೂ ಭಾರತೀಯರು ಸಾಕಿದ್ದಾರೆ. ಹೌದು. ಆದರೆ ಅದು ಇದು ಮಾಡೋದಕ್ಕೆ ಮತ್ತೆ ವಾರ್ ಡಿಕ್ಲೇರ್ ಮಾಡಲೇಬೇಕಾಯ್ತು. ವಾರ್ ಡಿಕ್ಲೇರ್ ಮಾಡೋದಕ್ಕೆ ಇದು ಮುಫ್ತಿ ವಾಹಿನಿಗೆ ಸಪೋರ್ಟ್ ಕೊಡೋದಕ್ಕೆ ಇಂಡಿಯಾದಿಂದ ಯಾರ್ಯಾರು ವಾಲಂಟಿಯರ್ ಇದ್ದಾರೆ ಅಂತ ಕೇಳಿದರು. ನನ್ನನ್ನು ಫೋರ್ಸಿಬಲಿ, ಯಾಕಂದರೆ ವಾರ್ ಇದ್ದೆಲ್ಲ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಫೋರ್ಸಿಬಲಿ ನನ್ನನ್ನು ಕಳಿಸಿಕೊಟ್ರು ಮುಫ್ತಿ ವಾಹಿನಿಗೆ. ಮುಫ್ತಿ ವಾಹಿನಿಯಲ್ಲಿ ಇದು ವಾಹಿನಿ ಅಂತ ಒಂದು ತಂಡ ಆದದ್ದು. ಹೌದು, ಇದು ಪಬ್ಲಿಕ್ನಲ್ಲಿ ಪಾರ್ಟಿ ಉಂಟಲ್ಲ. ಹೌದು. ಅಲ್ಲಿಗೆ ನನ್ನನ್ನು ಕಳಿಸಿಕೊಟ್ರು. ಪಂಚಾಗಢ್ ಅಂತ ಒಂದು ಜಾಗ ಇದೆ, ಅದು ಬಾರ್ಡರು. ಪಂಚಾಗಢ್ನಿಂದ ರಾತ್ರಿ ಸಾಧಾರಣ ಅಕ್ಟೋಬರ್ 16ಕ್ಕೆ ನಾನು ಒಳಗೋಗಿದ್ದೆ. ಹೋಗಿ ಅಲ್ಲಿ ಮುಫ್ತಿ ವಾಹಿನಿಯವರಿಗೆ ಆರ್ಮ್ಸ್ ಇಂಡಿಯಾದಿಂದ ಕಳಿಸಿಕೊಡ್ತಾರೆ. ಅವರಿಗೆ ಆರ್ಮ್ಸ್ ಇದು ಮಾಡೋದು ಟ್ರೈನಿಂಗ್ ಹೇಗೆ, ಅವ್ರು ಟ್ರೈನಿಂಗ್ ಕೊಡೋದು ನಮ್ಮ ಕೆಲಸ, ಕಾಡಿನಲ್ಲಿ ಅಡಗಿಕೊಂಡು ಕೂತ್ಕೊಂಡು. ಅದು ಒಬ್ಬ ಆರ್ಮಿದ್ದು ಕೋರ್ಟ್ ಮಾರ್ಷಲ್ ಆದ ಒಬ್ಬ ಕ್ಯಾಪ್ಟನ್ ಇದ್ದ, ಹೆಸರು ನಾನು ಮರ್ತೋದೆ. ಅವ ಕ್ಯಾಪ್ಟನು ನಮಗೆ ಫುಡ್ ಕೊಡೋದಕ್ಕೆ ಅವ ಪ್ಯಾಕೆಟ್ನಲ್ಲಿ ದನದ ಮಾಂಸದ ಫ್ರೈ ಮಾಡಿದ ಪ್ಯಾಕೆಟ್ ಅಂತ ತಂದು ಕೊಡ್ತಿದ್ದ ನಿಮಗೆ. ಹೌದು. ನಾವು ದನದ ಮಾಂಸ ತಿನ್ನೋದಿಲ್ಲ, ನಾನು ಅದು ತಿನ್ನೋದಿಲ್ಲ ಅಂತ ಮತ್ತೆ ಕೊಡಲಿಲ್ಲ ಅವನು. ಮತ್ತು ಫುಡ್ ಏನಿಲ್ಲ, ಹಸಿವಿನಿಂದನೇ ಇದ್ರಿ. ಹೌದು. ಅಕ್ಟೋಬರ್ 16ರಿಂದ ಡಿಸೆಂಬರ್ 3ಕ್ಕೆ ವಾರ್ ಡಿಕ್ಲೇರ್ ಆಯಿತು. ಅಷ್ಟರವರೆಗೆ ಬರೇ ಮರದ ಸೊಪ್ಪು, ತೋಡಿನ ನೀರು ಕುಡಿದು ಬದುಕಿದ್ದೇನೆ. ಎಷ್ಟು ದಿನ ಸರ್? 46 ದಿನ. 46 ದಿನ ಉಪವಾಸ ಇದ್ರಿ? ಹೌದು. ಉಪವಾಸ ಅಂದರೆ ಮರದ ಸೊಪ್ಪು, ತೋಡಿನ ನೀರು, ಕಾಡಿನೊಳಗೆ ಮರದ ಸೊಪ್ಪು, ತೋಡಿನ ನೀರು ಅಷ್ಟೇ. 48 ದಿನ? 46 ದಿನ. ಹೌದು. ಎಂಥ ಬದುಕು ಸರ್. ಹೌದು. ಅದರ ನಂತರ ಡಿಸೆಂಬರ್ 3ಕ್ಕೆ ವಾರ್ ಡಿಕ್ಲೇರ್ ಆಯಿತು. ಡಿಸೆಂಬರ್ 3ಕ್ಕೆ ವಾರ್ ಡಿಕ್ಲೇರ್ ಆದ ನಂತರ ಅದು ಡಿಸೆಂಬರ್ 5ನೇ ತಾರೀಕಿಗೆ ನಮ್ಮದು ಒಂದು ಟ್ಯಾಂಕಿಗೆ ಡೀಸೆಲ್ ಖಾಲಿ ಆಯಿತು. ಈಗ ಡೀಸೆಲ್ ಇಲ್ಲದ್ರೆ ಟ್ಯಾಂಕ್ ಮೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಟ್ಯಾಂಕ್ ಮೂವ್ ಮಾಡಿದ್ರೆ ಆರ್ಮಿ ಮೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಅದರಿಂದಾಗಿ ಅದು ಕವರಿಂಗ್ ಫೈರ್ ಕೊಟ್ಟರೆ ತಾನೇ ಆರ್ಮಿ ಮೂವ್ ಮಾಡೋದು. ಅದರಿಂದಾಗಿ ಅದು ಟ್ಯಾಂಕಿನ ಡೀಸೆಲ್ ಖಾಲಿ ಆದ ಕೂಡಲೇ ನಾವು ಡೆಲ್ಲಿಗೆ ಮೆಸೇಜ್ ಕಳಿಸ್ಬೇಕು. ಡೆಲ್ಲಿಗೆ ಮೆಸೇಜ್ ಕಳಿಸುವಾಗ ನಾವು ವೈರ್ಲೆಸ್ ಸೆಟ್ ಓಪನ್ ಮಾಡಿದರೆ ಹತ್ತಿರವೇ ಅವರದ್ದು ವೈರ್ಲೆಸ್ ಸೆಟ್ ಉಂಟು. ನಾವು ಓಪನ್ ಮಾಡಿದ ಕೂಡಲೇ ಅದು ನಮ್ಮ ರೇಂಜ್ ಹಿಡಿಯುತ್ತದೆ. ಅವ್ರು ನಮಗೆ ಬೈಯೋದು, ನಾವು ಅವರಿಗೆ ಬೈಯೋದು. ಹೌದು. ಬೈಗಳು ಮಾತ್ರ ವಿನಃ ನಿಮ್ಮದು ಮಾತು ಡೆಲ್ಲಿಗೆ ಮಾತು ಮುಟ್ಟುವುದಿಲ್ಲ. ಆಗ ನಾವು ಒಂದು ಇದಿದ್ದೆವು, ಸಾಧಾರಣ ಒಂದರಲ್ಲಿ 300 ಜನರವರೆಗೆ ಇದ್ದೆವು. 300 ಜನ? ಹೌದು. 300 ಜನರವರೆಗೆ ಇದ್ದದ್ದು. ಅದಕ್ಕೆ ಬ್ರಿಗೇಡಿಯರ್ ಕಾಟ್ಪಾಲಿ ಅಂತ ಒಬ್ಬ ನಮ್ಮ ಕಮಾಂಡರ್ ಇದ್ದ.
ಈಗ ಬ್ರಿಗೇಡಿಯರ್ ಕಾಟ್ಪಾಳ್ಯ ಹೇಳಿದ ನೋಡಿ, ಈಗ ನಾವು 4 ಸುತ್ತ ನಮ್ಮನ್ನು ಕವರ್ ಮಾಡಿದ್ದಾರೆ. ನಮ್ಮ ಮೆಸೇಜ್ ಹೋಗ್ತಾ ಇಲ್ಲ ಡೆಲ್ಲಿಗೆ. ಈಗ ನಾವು ಎಲ್ಲರೂ ಸಾಯಲೇಬೇಕು. ಅವರ ವೈರ್ಲೆಸ್ ಸೆಟ್ಟು ಹೇಗಾದರೂ ಮಾಡಿ ಅವರ ವೈರ್ಲೆಸ್ ಸೆಟ್ಟು ಡಿಸ್ಟ್ರಾಯ್ ಮಾಡಿದರೆ ನಾವು ಬದುಕಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದ್ರು. ನಾನು ಹೇಳಿದೆ ಸರ್, ನಾನು ರೆಡಿ ಇದ್ದೇನೆ ಅಂತ. ಮತ್ತು ನಮ್ಮ ಹತ್ರ ಒಂದು ಪ್ರಿಸ್ಮ್ಯಾಟಿಕ್ ಕಂಪಾಸ್ ಅಂತ ಇದೆ. ಆ ಪ್ರಿಸ್ಮ್ಯಾಟಿಕ್ ಕಂಪಾಸ್ನಲ್ಲಿ ಅದು ವೈರ್ಲೆಸ್ ಸೆಟ್ ಎಲ್ಲಿ ಉಂಟು ಅಂತ ಅದರ ಡಿಗ್ರಿ ಸೆಟ್ ಮಾಡಿ ಅಲ್ಲಿ ಹೋಗಿ ರಾತ್ರಿ ಸಾಧಾರಣ 11:30-12 ಗಂಟೆ ಆಗಿರ್ಬೋದು. ಯಾವ ರೀತಿ ಹೋದ್ರಿ ಸರ್? ಇದು ಕ್ರೋಲಿಂಗ್ ಮಾಡಿ ಹೀಗೆ ತೆವಳಿಕೊಂಡು ನಿಂತು ಹೋದರೆ ಅವ್ರಿಗೆ ಕಾಣ್ತದೆ. ಸಾಧಾರಣ ಒಂದು 100-150 ಮೀಟ್ರ್ ತವಳಿದ್ದೇನೆ ಬಂಕರ್ನ ಹತ್ರ ಹೋಗುವಾಗ. ಅದರ ಮೊದಲು ಓಡಿಕೊಂಡೇ ಹೋದ್ದು. ಅಲ್ಲಿ ಹೋಗಿ ಮತ್ತೆ ನಾನು ಹೋಗುವಾಗ ಗ್ರೆನೇಡ್ ತೆಗೆದುಕೊಂಡು ಹೋಗಿದ್ದೆ, ಹ್ಯಾಂಡ್ ಗ್ರೆನೇಡ್. ಅದನ್ನು ತೆಗೆದು ಬಂಕರ್ನೊಳಗೆ ಹಾಕಿದೆ. ಬಂಕರ್ನೊಳಗೆ ಹಾಕಿದೆ? ಹೌದು, ಒಬ್ಬಂಟಿಯಾಗಿ ಹೋದದ್ದು. ಹೌದು, ಬಂಕರ್ನೊಳಗೆ ಹಾಕಿದೆ. ಬಂಕರ್ನೊಳಗೆ ಹಾಕಿದ ಕೂಡಲೇ ಅದು ವೈರ್ಲೆಸ್ ಸೆಟ್ ಬರ್ಸ್ಟ್ ಆಯಿತು. ಬಂಕರ್ನೊಳಗೆ ಎಷ್ಟು ಜನ ಇದ್ರು ಗೊತ್ತಿಲ್ಲ, ಅವ್ರು ಸತ್ತು ಹೋದರು. ಸರ್, ನಿಮ್ಗೊಂದು ಭಯ ಇರಲಿಲ್ವಾ? ನಾನು ಇದ್ರ ಜೊತೆ ಸಾಯ್ಬಹುದು ಅನ್ನುವಂಥ ಭಯ? ಇಲ್ಲ, ಆಗೊಂದು ಸ್ಪಿರಿಟ್ ಇತ್ತಲ್ಲ. ಸ್ಪಿರಿಟ್ ಇತ್ತು. ಹೌದು, ನಾವು ಸಾಯುವುದಕ್ಕೆ ಬಂದದ್ದಂತ ಮನಸ್ಸಿನಲ್ಲಿ ಇರ್ತಿತ್ತು. ನಾವು ಸಾಯುವುದಕ್ಕೆ ಬಂದದ್ದು. ಸಾಯುವುದಕ್ಕಿಂತ ಮೊದಲು ನಾವು ಅವರ 4 ಜನರನ್ನಾದರೂ ಕೊಲ್ಲಬೇಕು, ಅದು ನಮ್ಮ ಒಂದು ಮನಸ್ಸಿನಲ್ಲಿ ಇರ್ತದೆ. ಗ್ರೇಟ್ ಸರ್. ಹೌದು, ಹಾಗೆ ಅದನ್ನು ಬಾಂಬನ್ನು ಹ್ಯಾಂಡ್ ಗ್ರೆನೇಟನ್ನು ಹಾಕಿದ ನಂತರ ಪಕ್ಕದ ಬಂಕರ್ನಲ್ಲಿದ್ದವರು ಓಡಿ ಬಂದು ನನ್ನನ್ನು ಹಿಡ್ಕೊಂಡ್ರು. ಹೌದು, ನನ್ನನ್ನು ಹಿಡಿದು ನನ್ನ ಪೂರ್ತಿ ಬಟ್ಟೆ ಬೆಚ್ಚಿ ನನ್ನನ್ನು ಬತ್ತಲು ಮಾಡಿ ಇದು ರೈಫಲ್ನಿಂದ ಬೆನ್ನಿಗೆ ಹೊಡೆದು, ಅವರ ಜೈಲುಂಟು, ತಾತ್ಕಾಲಿಕ ಜೈಲು ಯುದ್ಧದ ಕಾಲದಲ್ಲಿ. ಅದು 4 ಸುತ್ತ ಕಂಬ, ಪಾದಕಲ್ಲಿನ ಕಂಬ 4 ಸುತ್ತ. ಅದಕ್ಕೆ 440 ಲೈನ್ ಕೊಟ್ಟಿದ್ದಾರೆ. ಇನ್ನು ಓಡಿ ಹೋಗಬಾರ್ದು ಅಂತೇಳಿ ಬೆತ್ತಲೆ ಮಾಡ್ತಾರೆ. ಹೌದು, ಅದಕ್ಕೆ 4 ಸುತ್ತ ಇದು ತಂತಿ ಬೇಲಿ. ಹೌದು, ಅದಕ್ಕೆ 440 ಲೈನ್ ಕೊಟ್ಟಿದ್ದಾರೆ. 440 ಕರೆಂಟ್ ಕೊಟ್ಟಿದ್ದಾರೆ. ನಾವು ಅದನ್ನು ಬಂದು ಹತ್ತಿರ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಶಾಕ್ ಹೊಡಿತದೆ. ಹೌದು, ಏನಾದರೂ ಬೇಕಾಗಿದ್ರೆ ಅವ್ರು ಹೊರಗಿನಿಂದ ಬಿಸಾಡ್ತಾರೆ. ತಿನ್ನೋದಕ್ಕೆ, ಕುಡಿಯೋದಕ್ಕೆ ನೀರು ಕೇಳಿದರೆ ಹೊರಗಿನಿಂದ ಮಗ್ಗನಿಂದ ಬಿಸಾಡೋದು ಮುಖಕ್ಕೆ, ಕೈಯಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಬಿಸಾಡೋದು. ಈ ಫಂಗಸ್ ಹಿಡಿದು ಕಪ್ಪಾದ ಬ್ರೆಡ್ ಉಂಟಲ್ವಾ, ಅದನ್ನು ತೆಗೆದು ಬಿಸಾಡೋದು ತಿನ್ನು ಅಂತ ಹೇಳ್ಬಿಟ್ಟು. ಅದನ್ನು ಎಕ್ಕಿ ತಿಂದಿದ್ರಿ? ಹೌದು, ಹಾಗೆ 3 ದಿವಸ ಕಳೆದಿದ್ದೇನೆ ಅದರಲ್ಲಿ. ಏನು ಪರಿಸ್ಥಿತಿಗಳಂದ್ರೆ ಬಹಳಷ್ಟು ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಿದ್ದೀರಿ. ಹೌದು, 3 ದಿವಸ ಕಳೆದಾಗ ನಮ್ಮ ರಾಷನ್ನ ಟ್ರಕ್ ದಾರಿ ತಪ್ಪಿ ಅವರ ಕ್ಯಾಂಪಿಗೆ ಹೋಯ್ತು. ನಮಗೆಲ್ಲ ರಾಷನ್ ಇರ್ತದೆ. ರೇಷನ್ ಇದು ಅಕ್ಕಿ, ಗೋಧಿ ಹಿಟ್ಟು, ಸಕ್ಕರೆ, ಬಾಕಿ ಬೇಳೆ, ಅದು ಇದು ಎಲ್ಲ ಇರ್ತದೆ. ಅದರಲ್ಲಿ ರಮ್ಮಿನ ಬಾಕ್ಸ್ ಕೂಡ ಇರ್ತದೆ ನಮಗೆ. ಹೌದು, ಅದು ರಾಷನ್ನ ಗಾಡಿ ತಪ್ಪಿ ಅವರ ಕ್ಯಾಂಪಿನೊಳಗೆ ಹೋಯ್ತು. ಯಾಕಂದ್ರೆ ಅವನಿಗೆ ಡ್ರೈವರಿಗೆ ದಾರಿ ಗೊತ್ತಿಲ್ಲ, ಅವ ನಮ್ಮ ಕ್ಯಾಂಪಿನ್ ಅಂತ ಹೇಳ್ಬಿಟ್ಟು ಅವ್ರ ಕ್ಯಾಂಪಿನೊಳಗೆ ಹೋದ. ಆಗ ಅವರು ಗಾಡಿ ಹಿಡಿದ್ರು. ಗಾಡಿ ಹಿಡಿದು ಅದನ್ನೆಲ್ಲ ಅದರಲ್ಲೆಲ್ಲ ಅನ್ಲೋಡ್ ಮಾಡಿದರು. ಅನ್ಲೋಡ್ ಮಾಡುವಾಗ ಅವರಿಗೆ ರಮ್ಮಿನ ಬಾಕ್ಸ್ ಸಿಕ್ಕಿತು. ಅಲ್ಲಿ ಒಂದು ಬಾಕ್ಸ್ ತೆಗೆದುಕೊಂಡು ಅಲ್ಲಿ ಬಂದರು. ನಿಮ್ಮಲ್ಲಿಗೆ ಬಂದ್ರ? ಹೌದು. ನೀವೆಲ್ಲ ಪೆಟ್ಟು ತಿಂದಿದ್ರಿ ಅವಾಗ? ಹೌದೌದು. ಅಲ್ಲಿ ಬಂದರು, ನನ್ನ ಹತ್ರ ಕೇಳಿದ್ರು ಇದು ಎಂಥದ್ದು ಅಂತ. ನಾನು ಇದು ರಮ್ ಅಂತ ಹೇಳಿದೆ. ಅವ್ರು ನಿಮ್ಮ ಹತ್ರ ಕೇಳಿದ್ರ? ಅವ್ರಿಗೆ ಗೊತ್ತಿಲ್ಲ, ಪಾಕಿಸ್ತಾನದಲ್ಲಿ ಲಿಕ್ಕರ್ ಇಲ್ಲ. ಲಿಕ್ಕರ್ ನೋಡಿ ಅವ್ರಿಗೆ ಗೊತ್ತಿಲ್ಲ. ಈಗ ಉಂಟ ಏನೋ ಗೊತ್ತಿಲ್ಲ, ಆ ಟೈಮ್ನಲ್ಲಿ ಲಿಕ್ಕರ್ ಇರಲಿಲ್ಲ ಪಾಕಿಸ್ತಾನದಲ್ಲಿ, ಅವ್ರಿಗೆ ನೋಡಿಯೇ ಗೊತ್ತಿಲ್ಲ. ಅದು ಕೇಳಿದ ಕೂಡಲೇ ನಾನು ಹೇಳಿದೆ ಇದು ರಮ್ ಅಂತ. ಹೇಳಿ ಸರ್. ಆಗ ಯಾಕೆ ಕೇಳಿದ್ರು, ಇದು ಕುಡಿದ್ರೆ ಸ್ವಲ್ಪ ಸ್ಪಿರಿಟ್ ಬರ್ತದೆ ಅಂತ ಹೇಳಿದೆ. ನೀವು ಹೇಳಿದ್ರಿ? ಹೌದು. ಆಗ ಒಬ್ಬ ತೆಗೆದು ಅದನ್ನು ಸ್ವಲ್ಪ ಕುಡಿದು ನೋಡಿದ, ಒಳ್ಳೆ ರುಚಿ ಉಂಟು ಅಂತ ಹೇಳಿದ. ರಮ್ಮನ್ನ ಕುಡಿದ್ರು? ಹೌದು, ಪಾಕಿಸ್ತಾನಿಗರು. ಹೌದು. ಆಗ ಬಾಕಿಯವರು ಕೂಡ ಬಂದು ಬಾಕಿಯವರು ಕೂಡ ಬಂದು ಇದು ಒಂದೊಂದು ಬಾಟ್ಲಿ ತೆಗೆದು ಕುಡಿದು ಅಲ್ಲೇ ಮಲಗಿದ್ರು. ಆಗ ಒಬ್ಬ ಸೋಲ್ಜರು ಕಮಾಂಡಿಗೆ ಅವರೆಲ್ಲ ಕಂಠಪೂರ್ತಿ ಕುಡಿದ್ರು, ಮೊದಲು ಕುಡಿಯುವುದು, ಅಲ್ಲೇ ಮಲಗಿದ್ರು. ಅವರಿಗೆ ಸ್ಲೋ ಕುಡಿಬೇಕು, ಅದಕ್ಕೆ ನೀರು ಮಿಕ್ಸ್ ಮಾಡಿ ಕುಡಿಬೇಕು, ಅವ್ರಿಗೆ ಎಂತ ಗೊತ್ತಿಲ್ಲ. ಈಗ ಶರ್ಬತ್ ಹಾಗೆ ಕುಡಿದ್ರು ನಿಮ್ಮ ಮುಂದೆ. ಹೌದು, ಅಲ್ಲಿ ಕುಡಿದು ಅಲ್ಲೇ ಮಲಗಿದ್ರು. ಅದ್ರ ಒಬ್ಬ ಮಾತ್ರ ರೌಂಡ್ ಹೊಡಿತಾ ಇದ್ದ, ಕುಡಿದು ಮಾಲ್ತಾ ಈ ಸರ್ಗೆ ಮೇಲೆ ಬಿದ್ದ. ಕರೆಂಟ್ ಇರುವಂತ ತಂತಿ ಮೇಲೆ ಬಿದ್ದ? ಹೌದು, ಅವರೇ ಇಟ್ಟ ಇದಕ್ಕೆ ಅವರೇ ಬಿದ್ದಾಗ. ಹೌದು. ಆಗ ರೈಫಲ್ ಉಂಟಲ್ಲ, ಅದು ಬಾಡಿ ಅದಕ್ಕೆ ಕರೆಂಟಿಗೆ ತಾಗಿ ಅದು ಶಾರ್ಟ್ ಆಯ್ತು. ಇವ ಬಿದ್ದ, ಕರೆಂಟ್ ಡಿಸ್ಕನೆಕ್ಟ್ ಆಯ್ತು. ಹೌದು, ಬಿದ್ದ. ಅದು ಫ್ಯೂಸ್ ಹೋಯ್ತು. ನಾನು ಬಂದು ಕರೆಂಟ್ ಲೈನಿಗೆ ಹೊಡೆದು ನೋಡುವಾಗ
ಕರೆಂಟ್ ಇಲ್ಲ. ಮೆಲ್ಲ ಅದು ರೈಫಲ್ ಹಿಡಿದು ವೈರ್ ಟ್ವಿಸ್ಟ್ ಮಾಡಿ ಹೊರಗೆ ಬಂದು ಅಲ್ಲಿ ಮಲಗಿದವರನ್ನು 11 ಜನರಿಗೂ ಕೂಡ ರೈಫಲ್ನಿಂದ ಹೊಡೆದೆ. ಯಾಕಂದ್ರೆ ನನಗೆ ಇದರಲ್ಲಿ ಒಬ್ಬ ಇದ್ದರೆ ನಾನು ಸಾಯ್ತೇನೆ ಅಂತ ನನಗೊಂದು ಭಯ ಇತ್ತು. ಆ ಭಯದಲ್ಲೇ ನಾನು ಅವರನ್ನು ಹೊಡೆದೆ. 12 ಜನರನ್ನು ಕೂಡ ಸಾಯಿಸಿದ್ರು. ಹೌದು, 11 ಜನ ಶೂಟ್ ಮಾಡಿ ಸಾಯಿಸಿದ್ರು. 11 ಜನ ಶೂಟ್ ಮಾಡಿದ್ದಲ್ಲ, ಶೂಟ್ ಮಾಡಿದ್ರೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ವಾ? ಶೂಟ್ ಮಾಡಿದ್ರೆ ಅದರ ಸೌಂಡ್ ಕೇಳ್ತದೆ ಅಂತ. ಹೌದು, ರೈಫಲ್ ಮೇಲಿದ್ದ ಬಯಾನೆಟ್ನಿಂದ ಅದನ್ನು ಅವರಿಗೆ ಹೊಡೆದು ಅಲ್ಲಿಂದ ಅವರದ್ದೇ ಬಟ್ಟೆ ಹಾಕಿಕೊಂಡು, ನನ್ನ ಮನೆಯಲ್ಲಿ ಬಟ್ಟೆ ಇರಲಿಲ್ಲಲ್ಲ, ಅವರದ್ದೇ ಬಟ್ಟೆ ಹಾಕಿಕೊಂಡು ಅಲ್ಲಿ ಪಾಕಿಸ್ತಾನಿಗರ ಬಟ್ಟೆ, ಹೌದು, ಅದನ್ನು ಹಾಕಿಕೊಂಡು ನಾನು ನಮ್ಮ ಕ್ಯಾಂಪ್ ಇದ್ದಲ್ಲಿಗೆ ವಾಪಸ್ ಬಂದೆ. ನಮ್ಮ ಕ್ಯಾಂಪ್ ಇದ್ದಲ್ಲಿಗೆ ವಾಪಸ್ ಬಂದಾಗ ಇದು ಅಲ್ಲಿ ನಮ್ಮ ಕಂಪನಿ ಮೂವ್ ಆಗಿದೆ ಬೇರೆ ಕಡೆಗೆ. ಅಲ್ಲಿ ಮರಾಠ ರೆಜಿಮೆಂಟ್ ಇತ್ತು. ಮರಾಠ ರೆಜಿಮೆಂಟ್ನನ್ನು ಅವರು ನನ್ನನ್ನು ನೋಡಿ ಇದು ಪಾಕಿಸ್ತಾನಿ ಸೋಲ್ಜರ್ ಅಂತ ಅವರು ಎಣಿಸಿಬಿಟ್ಟು ನನಗೆ ಹ್ಯಾಂಡ್ಸ್ ಅಪ್ ಅಂತ ಹೇಳಿದರು. ನಿಮ್ಮನ್ನು ಇಟ್ಕೊಂಡ್ರು ಅಂದ್ರೆ ಯೂನಿಫಾರ್ಮ್ ಪಾಕಿಸ್ತಾನ ಸೈನ್ಯದಿದೆ, ಹೌದು, ಅದಕ್ಕೋಸ್ಕರ ನಿಮ್ಮನ್ನು ಇಟ್ಕೊಂಡು. ಹೌದು, ಯಾಕಂದ್ರೆ ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಯೂನಿಫಾರ್ಮ್ ಪಾಕಿಸ್ತಾನ ಆರ್ಮಿದ್ದು. ಅದರಿಂದಾಗಿ ಅವರು ಹ್ಯಾಂಡ್ಸ್ ಅಪ್ ಮಾಡಿದ್ರು. ಹ್ಯಾಂಡ್ಸ್ ಅಪ್ ಮಾಡಿ ನನಗೇನು ಅವರು ಇದು ಮಾಡಲಿಲ್ಲ, ಟಾರ್ಚರ್ ಮಾಡಲಿಲ್ಲ. ನಾನು ಹೇಳಿದೆ ನಾನು ಇಂಡಿಯನ್ ಆರ್ಮಿ ಅವನು, ಹೀಗೆ ನಂದು ಇದು ಕಂಪನಿ ಅಂತ ಹೇಳಿದೆ. ಕಡೆಗೆ ಅವರು ನಮ್ಮ ಕಂಪ್ನಿಗೆ ವೈರ್ಲೆಸ್ ಸೆಟ್ನಲ್ಲಿ ಮೆಸೇಜ್ ಕೊಟ್ಟರು. ಆಗ ನಮ್ಮ ಒಬ್ಬ ಆಫೀಸರ್ ಬಂದು ನನ್ನನ್ನು ಐಡೆಂಟಿಫೈ ಮಾಡಿ ನನ್ನನ್ನು ಕಂಪನಿಗೆ ಕರ್ಕೊಂಡು ಹೋದರು. ಹೌದು. 40 ಎಷ್ಟು ದಿನ ಸರ್? ಎಷ್ಟು ದಿನ ಇದ್ರಿ ಅಲ್ಲಿ? ಅಲ್ಲಿ 3 ದಿನ. 3 ದಿನ ಇದ್ರಿ? 3 ದಿನ ಇದ್ದೆ. ಡಿಸೆಂಬರ್ 5ಕ್ಕೆ ಹಿಡಿದದ್ದು, ಡಿಸೆಂಬರ್ 8ಕ್ಕೆ ತಪ್ಪಿಸ್ಕೊಂಡಿದ್ದೇನೆ ನಾನು. ನೀವು ತಪ್ಪಿಸ್ಕೊಂಡು ಬಂದ್ರಿ? 11 ಜನರನ್ನ ಚುಚ್ಚಿ ಕೊಂದು. ಹೌದು. ನೀವು ಈ ಕಡೆ ಅವರದ್ದೇ ಯೂನಿಫಾರ್ಮ್ ಹಾಕೊಂಡು ಈ ಕಡೆ ಬಂದ್ರಿ? ಹೌದು. ಮತ್ತೆ ನಿಮ್ಮನ್ನ ಕರ್ಕೊಂಡು ಹೋದ್ರೆ ಸರ್? ಹೌದು, ಕರ್ಕೊಂಡು ಹೋದ್ರು. ಆಮೇಲೆ ವಾರೆಲ್ಲ ಮುಗ್ದ ನಂತರ ನಾನು ರಜೆಯಲ್ಲಿ ಊರಿಗೆ ಬಂದೆ. ಊರಿಗೆ ಬರುವಾಗ ಊರಿನಲ್ಲಿ ಒಂದು ಸುದ್ದಿ ಸಿಕ್ಕಿತ್ತು, ಪಾಕಿಸ್ತಾನದವ್ರು ನನ್ನನ್ನು ಹಿಡಿದು ನನ್ನನ್ನು ಕೊಂದಿದ್ದಾರೆ ಅಂತ. ಮನೆಯವರೆಲ್ಲ ಅನ್ಕೊಂಡಿದ್ರು ನೀವು ಪಾಕಿಸ್ತಾನರು ನಿಮ್ಮನ್ನು ಬಂಧನ ಮಾಡಿ ನಿಮ್ಮನ್ನು ಕೊಂದಿದ್ದಾರೆ ಅಂತ ಸುದ್ದಿ ಸಿಕ್ಕಿತ್ತು. ಆಗ ಏನು ಮಾಡಿದ್ರು ಅಂದರೆ ನಾನು ಸತ್ತಿದ್ದೇನೆ ಅಂತ ಹೇಳ್ಬಿಟ್ಟು ನನ್ನ ಸಣ್ಣ ತಮ್ಮ ಅವನಿಗೆ ಮದುವೆ ಮಾಡಿದ್ದಾರೆ. ನಾನು ಇಲ್ಲಿ ಮನೆಗೆ ಬರುವಾಗ ಅಲ್ಲಿ ಎದುರಿನಲ್ಲಿ ಮನೆಯಲ್ಲಿ ಬಾಗಿಲ ಹತ್ರ ನನ್ನ ತಂಗಿ ಇದ್ಲು. ನೀವು ರಜೆಯಲ್ಲಿ ಮನೆಗೆ ಬಂದ್ರಿ? ಹೌದು. ಆಗ ನನ್ನ ತಂದೆ ಬಂದು ಹೇಳಿದರು, ನೀನು ಸತ್ತಿದ್ದಿ ಅಂತ ಎಣಿಸಿದ್ದೆವು, ನೀನು ಜೀವ ಇದ್ದೀಯಾ ಅಂತ. ಕಡೆಗೆ ನನ್ನ ದೊಡ್ಡಮ್ಮ ಬಂದರು, ನಿನ್ನ ತಮ್ಮನಿಗೆ ಮದುವೆ ಮಾಡಿದ್ದೇವೆ, ನಿನಗೆ ಮದುವೆ ಮಾಡಬೇಕು ಅಂತೇಳ್ಬಿಟ್ಟು ಹುಡುಕಿ ನನಗೆ ಮತ್ತೆ ಮದುವೆ ಮಾಡಿ. ಸರ್, ನೀವು ಈಗ ಊರಿಗೆ ಬಂದ ತಕ್ಷಣ ಮನೆಯವರಿಗೆಲ್ಲ ಅದಕ್ಕಿಂತ ಮುಂಚೆನೆ ಸುದ್ದಿ ಆಗಿತ್ತು ನೀವು ಸತ್ತಿದ್ದೀರಿ ಅಂತ? ಹೌದೌದು. ಒಂದು ಬಾರಿ ಸೂತಕದ ಛಾಯೆ ಬಂದು ಹೋದಾಗೆ ಆಗಿತ್ತು. ಹೌದೌದು. ಈಗ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇರ್ಲಿಲ್ವ ಸರ್? ಆ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಹೇಗೆ ಕಾಂಟ್ಯಾಕ್ಟ್ ಮಾಡುವುದು, ಯಾವ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು? ಅಲ್ಲಿ ವಾರ್ ಫೀಲ್ಡ್ನಲ್ಲಿ ನಾವು ಎಲ್ಲಿದ್ದೇವೆ ಏನು ಅಂತ ಯಾವುದು ಸುದ್ದಿ ನಾವು ಕೊಡಲಿಕ್ಕಿಲ್ಲ. ಈಗಿನ ಕಾಲದಾಗೆ ಮೊಬೈಲು ಯಾವ ಸೌಕರ್ಯವೂ ಇಲ್ಲ. ನಾವು ಏನಾದರೂ ಮನೆಗೆ ಲೆಟ್ರ್ ಬರೆದಿದ್ದಾಗಿದ್ರು ಕೂಡ ಅದು ಸೆನ್ಸರ್ ಆಗ್ತದೆ. ನಾವು ಬರೆದ ಲೆಟ್ರನ್ನು ಅಲ್ಲಿ ಓದಿ ನೋಡಿ ಸೆನ್ಸರ್ ಮಾಡಿ, ಸೆನ್ಸರ್ಡ್ ಅಂತ ಹೇಳ್ಬಿಟ್ಟು ಸೀಲ್ ಹಾಕಿ ಕಳಿಸ್ತಾ ಇದ್ರು. ಅದನ್ನು ಮತ್ತೆ ಮನೆಗೆ ಕಳಿಸ್ಬೇಕು. ಅದರಿಂದಾಗಿ ನಾವು ಎಲ್ಲಿದ್ದೇವೆ, ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅಂತ ಯಾವುದೇ ವಿಚಾರವನ್ನು ಮನೆಯವರಿಗೂ ತಿಳಿಸ್ಲಿಕ್ಕಿಲ್ಲ. ನಾವು ಮನೆಗೆ ಬರುವುದೇ ಗೊತ್ತಾಗೋದು. ಹಾಗಿತ್ತು ಆ ಕಾಲ, ಹಾಗಿತ್ತು. ಹಾಗೆ ಮಗ ಸತ್ತಿದ್ದಾನೆ ಅಂತ ಹೇಳಿ ಮನೆಯಲ್ಲಿ ಅನ್ಕೊಂಡಿದ್ರು. ಹೌದು. ಸಡನ್ ಆಗಿ ಮನೆಗೆ ಬಂದ್ರಿ. ನಿಮ್ಮ ಒಡ ಹುಟ್ಟಿದವರೆಲ್ಲ ಶಾಕ್ ಆದ್ರು ಒಮ್ಮೆ. ಹೌದು. ಮತ್ತೆ ತಂದೆ ಯಾವ ರೀತಿ ಸ್ವೀಕರಿಸಿದ್ರು ಸರ್? ಮಗ ಸತ್ತೇ ಹೋಗಿದ್ದಾನಂತ ಅನ್ಕೊಂಡವರು ನೀವು ಬರುವಾಗ? ತಂದೆಯದ್ದು ಬುದ್ಧಿ ಅದು ಬಿಡಲೇ ಇಲ್ಲ, ಲಾಸ್ಟ್ವರೆಗೂ ನಮಗೆ ಪ್ರಾಬ್ಲಮ್ ಕೊಡ್ತಾನೆ ಇದ್ರು. ಹೌದು. ತಾಯಿ ಸುಸೈಡ್ ಮಾಡಿಕೊಂಡಿದ್ದಾರೆ ತಂದೆ ಇದರಿಂದಾಗಿ. ತಾಯಿ ಸೂಸೈಡ್ ಮಾಡ್ಕೊಂಡು 67 ತಾಯಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ನೀವು ಅವಾಗ ಸೂಸೈಡ್ ಮಾಡ್ಕೊಂಡ ಸಂದರ್ಭದಲ್ಲಿ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಬರ್ಲಿಕ್ಕೆ ಆಯ್ತಾ ಸರ್? ಹೌದು, ನಾನು ಪೂನಾದಲ್ಲಿದ್ದೆ ಆಗ. ಪೂನಾದಲ್ಲಿದ್ದೆ. ಹೌದು. ನಿಮಗೆ ಸುದ್ದಿ ಮುಟ್ಟಿತ್ತು ಇಲ್ಲಿಂದ? ಹೌದು. ಟೆಲಿಗ್ರಾಮ್, ಆಗ ಟೆಲಿಗ್ರಾಮ್ ಬರ್ತಿತ್ತು. ನನಗೆ ಟೆಲಿಗ್ರಾಮ್ ಬಂತು. ಟೆಲಿಗ್ರಾಮ್ ಬಂದ ಕೂಡಲೇ ನಾನು ಹೊರಟು ಬಂದಾಗ ಈ ಥರ ತಾಯಿ ಮತ್ತು ತಂಗಿ ಇಬ್ಬರು, ಒಬ್ಳು ತಂಗಿ ಮತ್ತು ತಾಯಿ ಇಬ್ಬರು ಬಾವಿಗೆ ಹಾರಿ ಸುಸೈಡ್ ಮಾಡಿಕೊಂಡ್ರು. ಯಾತಕ್ಕೋಸ್ಕರ ಸರ್? ಅದೇನೋ ತಂದೆದು ಪ್ರಾಬ್ಲಮ್. ತಂದೆ ಟಾರ್ಚರ್ ಮಾಡ್ತಾ ಇದ್ರು. ಹೌದು, ಬೈತಾ ಇರೋದು. ಆದ್ರೆ ತಾಯಿಗೆ ಮಗನಲ್ಲಿ ಆಸೆ ಇತ್ತು. ಹೌದು. ನಿಮ್ಮಲ್ಲಿ ತುಂಬಾ ಆಸೆ ಇತ್ತು ಮಗನಿಗೆ. ಹೌದು. ನೀವು ಮಧ್ಯದಲ್ಲಿ ಆರ್ಮಿಗೆ ಜಾಯಿನ್ ಆಗಿ ಬಂದ ತಕ್ಷಣ ತಾಯಿ ಬಹಳಷ್ಟು ಪ್ರೀತಿಯಿಂದ ನಿಮ್ಮನ್ನ ಸ್ವೀಕರಿಸಿದ್ರು. ಹೌದು. ಆದ್ರೆ ನೀವು ಅಲ್ಲಿ ಪೂನಾದಲ್ಲಿರುವಂಥ ಸಂದರ್ಭದಲ್ಲಿ ತಾಯಿ ಸೂಸೈಡ್ ಮಾಡ್ಕೊಂಡು ಎಷ್ಟು ಆಘಾತ ಆಗ್ಲಿಲ್ವಾ ಸರ್ ನಿಮಗೆ? ಏನು ಆಘಾತ ಆಗಿ ಏನು ಪ್ರಯೋಜನ?
ಈಗ ಜೀವ ಹೋದ ನಂತರ ಆಗತ್ತ ಹಾಗೇನು ಪ್ರಯೋಜನ. ತಾಯಿ ಭಾರತಾಂಬೆಯ ಸೇವೆ ಮಾಡಬೇಕು ಅಂತ ಆರ್ಮಿಗೆ ಸೇರ್ಕೊಂಡ್ರಿ. ಹೌದು. ಆದ್ರೆ ತನ್ನ ತಾಯಿಯನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆಗಲಿಲ್ಲ. ಅವನ್ ದುಃಖ ಇಲ್ವಾ ಸರ್ ನಿಮ್ಮಲ್ಲಿ? ದುಃಖ ಉಂಟು. ದುಃಖ ಇದ್ದು ಏನು ಮಾಡ್ಲಿಕ್ಕೆ ಆಗ್ತದೆ? ಏನು ಮಾಡ್ಲಿಕ್ಕೆ ಒಬ್ಬ ಜೀವ ಹೋದ ನಂತರ ಅವನನ್ನು ನಾವು ವಾಪಸ್ ಕರೆದುಕೊಂಡು ಬರ್ಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಹೋದದ್ದು ಹೋಯಿತು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ನಂತರ ನಿಮ್ಗೆ ಮದುವೆ ಆಯ್ತು. ಹೌದು. ಎಲ್ಲಿ ಹೆಣ್ಣು ಸರ್? ಇಲ್ಲಿ ಕಟ್ಪಾಡಿ. ಕಟ್ಪಾಡಿ ಮನೆಯವರೇ ನೋಡಿ ಆದದ್ದು? ಹೌದು. ಅದಕ್ಕಿಂತ ಮುಂಚೆನೆ ತಮ್ಮನಿಗೆ ಆಗಿತ್ತು? ಹೌದು. ನಂತರ ಮದುವೆ ಆದ್ರಿ? ಹೌದು. ಮತ್ತು ನಾನು ಎಲ್ಲೆಲ್ಲಿ ಹೋಗಿದ್ದೇನೆ, ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ದೇನೆ, ಅವಳನ್ನು ಒಟ್ಟಿಗೆ ನಾನು ಕರೆದುಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಮನೆಯಲ್ಲಿ ಬಿಡಲಿಲ್ಲ. ಎಲ್ಲಿ ಸರ್ವಿಸ್ ಆದರು? ಹೌದು. ಫಸ್ಟಿಗೆ ಮದುವೆ ಆದ ಕೂಡಲೇ ನಾನು ರಿಕ್ವೆಸ್ಟ್ ಮಾಡಿದ್ದೆ, ನಾನು ಇವನಿಗೆ ಮ್ಯಾರಿಡ್ ಆಗಿದ್ದೇನೆ, ನನಗೆ ಮನೆ ಹತ್ತಿರವೇ ಟ್ರಾನ್ಸ್ಫರ್ ಬೇಕು ಅಂತ ಬ್ಯಾಂಗ್ಳೂರ್ ಸೇರಿಸ್ಕೊಂಡೆ. ಬ್ಯಾಂಗ್ಳೂರ್? ಹೌದು. ಎಷ್ಟನೇ ಇಸವಿಯಲ್ಲಿ ಮದುವೆ ಆಯಿತು ಸರ್ ನಿಮಗೆ? 72. 1972 ಅಲ್ಲಿ? ಹೌದು. ಅಲ್ಲಿ ವಾರ್ ಮುಗಿದು ಬಂದ ಕೂಡಲೇ ಇಲ್ಲಿ ಹುಡುಗಿ ಮತ್ತೆ ಹುಡುಗಿ ನೋಡಿ ಹೌದು ಮದುವೆ ಆದ್ರಿ? ಹೌದು. ಫಸ್ಟಿಗೆ ಬ್ಯಾಂಗ್ಳೂರ್, ಆಮೇಲೆ ಭೋಪಾಲ್, ಭೋಪಾಲ್ನಿಂದ ಲೇ, ಲದಾಖ್, ಲೇಯಿಂದ ಮತ್ತೆ ಅಂಬಾಲಾದಿಂದ ಸಿಕಂದ್ರಾಬಾದ್, ಸಿಕಂದ್ರಾಬಾದ್ನಿಂದ ಬ್ಯಾಂಗ್ಳೂರ್. ಎಲ್ಲೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೇನೆ. ಒಂದು ಲೇಗೆ ಮಾತ್ರ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಟೆಂಪರೇಚರ್ ಮೈನಸ್ನಲ್ಲಿ ಇರ್ತದೆ. ಅಲ್ಲಿ ಇವರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹೌದು. ಆಗ ಸಪರೇಟೆಡ್ ಕ್ವಾರ್ಟರ್ಸ್ ಅಂತ ಒಂದು ಸಿಗ್ತದೆ ನಮಗೆ. ಆದರೆ ಅಲ್ಲಿ ಒಬ್ಬರನ್ನೇ ಬಿಡೋದು ಕಷ್ಟ. ಹೌದು. ಕೆಲವರು ಈ ನಾರ್ತ್ ಇಂಡಿಯನ್ಸ್ ಎಲ್ಲ ಸಪ್ರೇಟೆಡ್ ಕ್ವಾರ್ಟರ್ಸ್ ತೆಗೆದುಕೊಳ್ತಾರೆ. ನಾನು ಸಪ್ರೇಟೆಡ್ ಕ್ವಾರ್ಟರ್ಸ್ ತೆಗೆದುಕೊಳ್ಳಿಲ್ಲ. ಇವಳನ್ನು ಆ ಪೀರಿಯಡ್ನಲ್ಲಿ ತಾಯಿ ಮನೆಯಲ್ಲಿ ಬಿಟ್ಟೆ, ಕಟ್ಪಾಡಿಯಲ್ಲಿ. ಅದರ ನಂತರ ಮತ್ತೆ ಪುನಃ ಅವ್ರಿಗೂ ಗೊತ್ತಿತ್ತು ನೀವು ಮತ್ತೆ ಯುದ್ಧ ಭೂಮಿಗೆ ಹೋಗ್ತೀರಿ, ಯುದ್ಧ ಮಾಡ್ತೀರಿ ಅಂತ ಮೊದಲು ನೀವು ಮದುವೆ ಸಂದರ್ಭದಲ್ಲಿ ಎಲ್ಲ ತಿಳಿಸಿದ್ರಿ? ಎಲ್ಲ ತಿಳಿಸ್ಲಿಲ್ಲ. ಹಾಗೇನು ತಿಳಿಸ್ಲಿಲ್ಲ. ಸೈನ್ಯದಲ್ಲಿದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ ಅಂತ ತಿಳಿಸಿದ್ರಿ? ಹೌದೌದು. ಅಲ್ಲಿ ಏನೆಲ್ಲ ಆಗ್ತದೆ, ಆರ್ಮಿಯಲ್ಲಿ ಇದ್ದೇನೆ ಅಂತ ಅಷ್ಟು ಗೊತ್ತಿತ್ತು ಅಷ್ಟೇ. ಆರ್ಮಿಯಲ್ಲಿ ಇದ್ದೀರಿ ಅಂತ ಗೊತ್ತಿತ್ತು. ಹೌದು. ಆದ್ರೆ ಯುದ್ಧ ಭೂಮಿಯಲ್ಲಿ ಏನೆಲ್ಲ ನಡೀತದೆ, ಹೋದವನು ಬದುಕಿ ಬರಬಹುದಾ ಅನ್ನುವಂತ ಎಲ್ಲ ಗೊತ್ತಿರುವುದಿಲ್ಲ. ತಿಳಿಸಿರ್ಲಿಲ್ಲ. ಇಲ್ಲ. ಮತ್ತೆ ಏನು ಹೇಳ್ತಾ ಇದ್ರು ಸರ್? ಈಗ ನೀವು ಪ್ರತಿಯೊಂದು ಯುದ್ಧಕ್ಕೂ ಭಾಗವಹಿಸುವಾಗ ಪ್ರತಿಯೊಂದು ಇದರಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ, ಯುದ್ಧದಲ್ಲಿ ಹೋಗ್ತಾ ಇದ್ರಿ, ಎಲ್ಲದಕ್ಕೂ ಕೂಡ ಹೋಗುವ ಸಂದರ್ಭದಲ್ಲಿ ನಿಮ್ಮ ಹೆಂಡತಿ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು? ಇಲ್ಲ, ಆಗ ಮದುವೆ ಆಗಿರ್ಲಿಲ್ಲ. ಅಲ್ಲ, ಮದುವೆ ಆದ ನಂತರ ಬ್ಯಾಂಗ್ಳೂರ್ ತಕೊಂಡ ಮೇಲೆ ಯುದ್ಧ ಭೂಮಿಗೆ ಎಲ್ಲ ಹೋಗಿಲ್ಲ? ಇಲ್ಲ, ಮದುವೆ ಆದ ನಂತರ ವಾರೇ ಆಗ್ಲಿಲ್ಲ. 1971 ನಂತರ ವಾರ್ ಎಲ್ಲಿ ಆಗಿತ್ತು? ನೀವು ರಜೆಯಲ್ಲಿ ರಜೆಯಲ್ಲಿ ಬಂದ ಅದರ ನಂತರ ಅದು ಕಾರ್ಗಲ್ ಆಪರೇಷನ್ ವಿಜಯ್ ಅಂತ. ಅದು ಕಾರ್ಗಲ್ ವಾರ್ ಅಂತ ಹೇಳ್ತಾರೆ ಅದಕ್ಕೆ. ಆಕ್ಚುಲಿ ಅದು ಆಪರೇಷನ್ ವಾರ್ ಅಲ್ಲ, ಅದಾಗಿದೆ. ನಾನು ಆದರೆ ಕಾರ್ಗಲ್ ವಾರ್ ಆಗುವಾಗ ನಾನು ರಿಟೈರ್ಡ್ ಆಗಿ ಮನೆಗೆ ಬಂದಿದ್ದೇನೆ. ಈಗ ವಾರ್ ಮತ್ತೆ ಆಪರೇಷನ್ಗೆ ಇರುವಂಥ ವ್ಯತ್ಯಾಸ ಏನು ಸರ್? ವಾರ್ ಅಂದರೆ ಡೈರೆಕ್ಟು ಇದು. ಆಪರೇಷನ್ ಅಂದರೆ ನಾವು ನಮಗೆ ಇಷ್ಟ ಬಂದಾಗ ಈ ಜಾಗ ನನಗೆ ಬೇಕು, ಅದಕ್ಕೆ ನಾನು ಆ ಜಾಗ ತೆಗೆದುಕೊಳ್ಳೋದಕ್ಕೆ ನಾನು ಅದನ್ನು ಒಂದು ಆಪರೇಷನ್ ಅಂತ ಮಾಡ್ತೇನೆ. ವಾರ್ ಅಂತ ಹೇಳಿದರೆ ಎರಡೂ ಕಂಟ್ರಿಗಳು ಸಿಟ್ಟಿನಿಂದ ಜಿದ್ದಾಜಿದ್ದಿ ಹೋರಾಟ. ಹೌದು, ಜಿದ್ದಾಜಿದ್ದಿಯಾಗಿ ಹೋರಾಡೋದೇ ಅದು ವಾರ್. ಹೌದು. ಈಗ ನಾವು ಕಾರ್ಗಲ್ ವಾರ್ ಆಪರೇಷನ್ ಮಾಡಿದ್ದೇವೆ. ಆಪರೇಷನ್ ಮಾಡಿದ್ದು ಇದು ಯುದ್ಧ ಅಂತ ಪಾಕಿಸ್ತಾನದವರಿಗೂ ಗೊತ್ತೇ ಇಲ್ಲ. ಹಾಗೆ ಆ ರೀತಿ ಎಲ್ಲ ಯುದ್ಧ ಭೂಮಿಯಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಹೋರಾಟವನ್ನ ನಡೆಸಿ ತಾಯಿ ಭಾರತಾಂಬೆಗೋಸ್ಕರ ಬಿಸಿ ಉಸಿರನ್ನ ಬಿಟ್ಟು ಬಹಳಷ್ಟು ಹೋರಾಟವನ್ನ ನಡೆಸಿದ್ದೀರಿ. ಮುಂದಿನ ಬದುಕು ಸರ್, ಈಗ ಅಲ್ಲಿಂದ ಬ್ಯಾಂಗ್ಳೂರ್ಗೆ ಹೋದ್ರಿ, ನಂತರ ಎಷ್ಟು ವರ್ಷಗಳ ಕಾಲ ಈ ಸೈನ್ಯದಲ್ಲಿ ಕೆಲಸ ಮಾಡಿದ್ದೀರಿ? 28 ವರ್ಷ ನಾನು ಸೈನ್ಯದಲ್ಲಿ ಕೆಲಸ ಮಾಡಿದ್ದೀನಿ. 28 ವರ್ಷ? ಹೌದು. ಅದರ ನಂತರ ಬಂದ ನಂತರ ನನಗೆ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಸೈನ್ಯವನ್ನು ಬಿಟ್ಟು ಬಂದ ನಂತರ? ಸೈನ್ಯವನ್ನು ಬಿಟ್ಟು ಬಂದ ನಂತರ. ಎಷ್ಟನೇ ಇಸವಿಗೆ ಸೈನ್ಯ ಬಿಟ್ರಿ ಸರ್ ನೀವು? ಯಾಕಂದರೆ ನಮಗೆ ಸೈನ್ಯದಲ್ಲಿ ಆರ್ಮಿಯಲ್ಲಿ ನಮಗೆ ಕಾಂಟ್ರಾಕ್ಟ್ ಇರ್ತದೆ. ಸಿಪಾಯಿ ಅಂದರೆ 10 ವರ್ಷ, ಹೌಲ್ದಾರ್ ಅಂದರೆ 15 ವರ್ಷ, JCO ಅಂದರೆ 24 ವರ್ಷ, ಹಾಗೆಲ್ಲ ಇದಿರ್ತದೆ. ಹೌದು. ಅದು ಅಷ್ಟು ಮುಗಿದ ನಂತರ ನಮ್ಮನ್ನು ಕಳಿಸಿಕೊಡ್ತಾರೆ. ಆದರೆ ನಮಗೆ ರಿಟೈರ್ಮೆಂಟ್ ಏಜ್ ಆಗಿರೋದಿಲ್ಲ. ಹೌದು ಹೌದು. ಆ ಟೈಮ್ನಲ್ಲಿ ನಮಗೆ ಇಲ್ಲಿ ನೆಕ್ಸ್ಟ್ ನಮಗೆ ಜಾಬ್ ಸೈನಿಕ್ ಬೋರ್ಡ್ ಇದೆ. ಇಲ್ಲಿ ಸೈನಿಕ್ ಬೋರ್ಡ್ಗೆ ನಾವು ಹೆಸರು ಕೊಡಬೇಕು. ಅಲ್ಲೇ ಅವರೇ ಜಾಬ್ ಮಾಡಿ ಅವ್ರು ನಮಗೆ ಸೂಟೇಬಲ್ ಜಾಬ್ ಎಲ್ಲಿ ಉಂಟು ಅವ್ರು ನಮಗೆ ಕಳಿಸಿಕೊಡ್ತಾರೆ. ಅಲ್ಲಿ ಹೋಗಿ ನಾವು ಜಾಯ್ನ್ ಆಗಬೇಕು. ಹೌದು. ಅದು ರಿಟೈರ್ಮೆಂಟ್ ಏಜ್ ಆಗುವವರೆಗೆ ಅದು ನಮಗೆ ಸೆಕೆಂಡ್ ಜಾಬ್. ಸೈನ್ಯದಲ್ಲಿ ರಿಟೈರ್ಮೆಂಟ್ ಏಜ್ ಎಷ್ಟು ಸರ್? ಅದು ನಾನು
ಈಗ ಆಫೀಸರ್ ಆಗಿದ್ದೆ ಹಾಂ 28 ವರ್ಷ. ಹಾಂ ಹಾಗೆ 28 ವರ್ಷದಲ್ಲಿ ನನಗೆ 47 ವರ್ಷ ಪ್ರಾಯ. ಹಾಂ ಅದರ ನಂತರ 60 ವರ್ಷದವರೆಗೆ ನನಗೆ ಆಗ 58 ಇತ್ತು ರಿಟೈರ್ಮೆಂಟ್ ಏಜು. ಹಾಂ 58 ವರ್ಷದವರೆಗೆ ನನಗೆ ಸರ್ವಿಸ್ ಮಾಡಲಿಕ್ಕೆ ಚಾನ್ಸ್ ಉಂಟು. ಹಾಂ ಆಗ ಸೈನಿಕ್ ಬೋರ್ಡ್ನವ್ರು ನನಗೆ ಕಳಿಸಿಕೊಡ್ತಾರೆ. ಅದರಲ್ಲಿ ನನಗೆ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಜಾಬ್ ಸಿಕ್ಕಿತ್ತು, ವಾಚ್ ಆ್ಯಂಡ್ ವಾರ್ಡ್ ಆಫೀಸರ್ ಅಂತ ಹೇಳ್ಬಿಟ್ಟು. ಅಲ್ಲಿ 2000 ಅಕ್ಟೋಬರ್ವರೆಗೆ, ಅಂದರೆ ನನ್ನ 58 ವರ್ಷ ಆಗುವವರೆಗೆ ನಾನು ಕೆಲಸ ಮಾಡಿದ್ದೇನೆ. 58 ವರ್ಷದವರೆಗೆ. ಹೌದು. 28 ವರ್ಷ, 26 ವರ್ಷ, 28 ವರ್ಷ 28 ವರ್ಷ ಆರ್ಮಿಯಲ್ಲಿ. ಹೌದು. ಮತ್ತೆ ಒಂದು 8 ವರ್ಷ ಇಲ್ಲಿ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್. ಒಟ್ಟಾರೆಯಾಗಿ ಸೈನ್ಯದ ಬದುಕು ಹೇಗಿತ್ತು ಸರ್? ಸೈನಿಕನಾಗಿ ತುಂಬ ಟಫೇ ಇತ್ತು. ಅಷ್ಟೊಂದು ಆದ್ರೆ ಆಸೆ ಇತ್ತಲ್ಲ ಸರ್, ನಿಮ್ಗೊಂದು ಆಸೆ ಇತ್ತು, ನಾನು ಹೋಗ್ತೇನೆ ಅನ್ನುವಂತ ಆಸೆ ನಿಮ್ಮಲ್ಲಿ ಇತ್ತು. ಹೌದು, ಸೈನಿಕ ಜೀವನ ತುಂಬ ಟಫು. ಹಾ, ಈಗಿನ ಹಾಗಲ್ಲ. ಈಗ ಸೈನಿಕ ಜೀವನ ತುಂಬ ಒಳ್ಳೆಯದು. ಮತ್ತು ಆಗ ಸಂಬಳ ಎಷ್ಟಿತ್ತು ನನಗೆ? 48 ರೂಪಾಯಿ ತಿಂಗಳಿಗೆ 48 ರೂಪಾಯಿ ಸಂಬಳ ನಂದು. ಅದರಲ್ಲಿ 8 ರೂಪಾಯಿ ಪ್ರಾವಿಡೆಂಟ್ ಫಂಡ್ ಕಟ್ ಮಾಡ್ತಾರೆ, 20 ರೂಪಾಯಿ ಅವ್ರು ಇಟ್ಕೊಳ್ತಾರೆ, ತಿಂಗಳಿಗೆ 20 ರೂಪಾಯಿ ಕೈ ಕೊಡ್ತಾರೆ ಖರ್ಚಿಗೆ. ನಮಗೆ ಎಣ್ಣೆ ಸೋಪು ಅದಕ್ಕೆಲ್ಲ 20 ರೂಪಾಯಿ ಖರ್ಚಿಗೆ ಕೊಡ್ತಾರೆ. ಆ 20 ರೂಪಾಯಿ ಅವ್ರು ಇಟ್ಕೊಂಡದ್ದು ನಾವು ವರ್ಷಕ್ಕೊಮ್ಮೆ ಆ್ಯನ್ಯುವಲ್ ಲೀವ್ ರಜೆಗೆ ಹೋಗುವಾಗ ಆ ದುಡ್ಡನ್ನು ನಮಗೆ ಲೀವ್ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ತಾರೆ. ಅವಾಗಿನ 48 ರೂಪಾಯಿ ಅಂದರೆ ಇವಾಗ ಎಷ್ಟಾಗ್ಬೋದು ಸರ್? 1960ರಲ್ಲಿ 48 ರೂಪಾಯಿ ನಿಮಗೆ ಸಂಬಳ. ಹೌದು, ತಿಂಗಳಿಗೆ. ಹೌದು. ಈಗ ನಂದು 80,000 ಪೆನ್ಷನ್. ಹಾಂ, ನಿಮಗೆ ಎಷ್ಟು ಬರ್ತದೆ ಪೆನ್ಷನ್ ಈಗ? 80,000 ಬರುತ್ತಾ? ಹೌದು. ಹಾಂ, ಅಂದರೆ ಆಗ ಸಿಪಾಯಿ ಆಗಿದ್ದದ್ದು. ಸಿಪಾಯಿ, ಹೌದು. ಹೌದು. ಈಗ ಕ್ಯಾಪ್ಟನ್ ಇದು ಪೆನ್ಷನ್. ಹಾಂ. ಒಟ್ಟಾರೆಯಾಗಿ ಬದುಕಿನಲ್ಲಿ ಬಹಳಷ್ಟು ಹೋರಾಟಗಳನ್ನು ಮಾಡಿ ಬಂದಂಥವ್ರು. ಮೈ ರೋಮಾಂಚನ ಆಗ್ತದೆ ಸರ್. ನಾವು ಯುದ್ಧದ್ದು ಹೇಳಿದ್ರಲ್ಲ ನೀವು, ಪಾಕಿಸ್ತಾನಿಗರ ಜೊತೆ ಯುದ್ಧ ಮಾಡಿದೆ, ಬಾಂಗ್ಲಾ ಯುದ್ಧ ಕೇಳುವಾಗಲೇ ನೀವೊಬ್ಬರನ್ನ ಬೆತ್ತಲೆ ಮಾಡಿ ಅಲ್ಲೇ ಹೊಡೆದಂಥ ಏಟು, ಆ ಏಟಿನಿಂದ ನೀವು ಸ್ವಲ್ಪ ಕುಗ್ಲಿಲ್ವಾ ಸರ್? ಕುಗ್ಗುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ನಮ್ಮ ಟ್ರೈನಿಂಗೇ ಅಂಥದ್ದು. ಹಾಂ. ಮತ್ತು ನಮಗೊಂದು ಏಮ್ ಇರ್ತದೆ, ನಾವು ನಾವು ಸಾಯ್ಲಿಕ್ಕೆ ಬಂದಿದ್ದೇವೆ, ನಾವಿಲ್ಲಿ ಬದುಕಲಿಕ್ಕೆ ಬಂದದ್ದಲ್ಲ. ಸಾಯ್ಲಿಕ್ಕೆ ಬಂದವರು ಸಾಯುವುದಕ್ಕಿಂತ ಮೊದಲು ನಾವು ಅವರದ್ದು 4 ಜನರನ್ನು ನಾವು ಕೊಲ್ಲಬೇಕು, ಅದು ನಮ್ಮ ಏಮ್. ಅದರಿಂದಾಗಿ ಅವರ ಪೆಟ್ಟು ಬೀಳಲಿ, ಏನೇ ಬೀಳಲಿ, ನಮ್ಗೆ ಯಾವುದೂ ಭಯ ಇರ್ತಾ ಇರಲಿಲ್ಲ. ಅದರಿಂದ ಕುಗ್ಗುತ್ತಲೂ ಇರಲಿಲ್ಲ ನಾವು. 11 ಮಂದಿಯನ್ನು ಕೊಂದು ಬಂದ್ರಿ ಹೊರಗಡೆ. ಹೌದು, ಒಬ್ಬರೇ. ಹೌದು. ಭಾಳಷ್ಟು ರೋಚಕ ಕಥೆ ಇದೆ ಸರ್ ನಿಮ್ಮದು. ಹೌದು. ಮುಂದಿನ ಬದುಕು ಎಲ್ಲ ರಿಟೈರ್ಮೆಂಟ್ ಆಯಿತು. ಎಷ್ಟು ಟೋಟಲ್ ಆಗಿ 28 ವರ್ಷ ಆರ್ಮಿಯಲ್ಲಿ ಕೆಲಸ ಮಾಡಿದ್ರಿ. ಹೌದು. ಈಗ ಎಷ್ಟು ವಯಸ್ಸು ಸರ್ ನಿಮಗೆ? ಈಗ ನನಗೆ 84, ಅಂದರೆ 83 ಕಂಪ್ಲೀಟ್ ಆಯಿತು, 84 ರನ್ನಿಂಗ್. 84 ರನ್ನಿಂಗ್. ಈಗ ಪೆನ್ಷನ್ ಎಲ್ಲ ಬರ್ತಾ ಇದೆ. ಹೌದು. ಬದುಕು ಸುಗಮವಾಗಿ ಹೋಗ್ತಾ ಇದೆ. ಬದುಕು ಸುಗಮ ಅಂತ ಅಲ್ಲ, ನೋವು ಸಹಿಸ್ಲಿಕ್ಕೆ ಆಗೋದಿಲ್ಲ, ಆ ಥರದ್ದು ನೋವು ಉಂಟು. ಯಾವ ನೋವು ಸರ್? ಬೆನ್ನು ನೋವು. ಅವ್ರು ಹೊಡೆದದ್ದುಂಟಲ್ಲ ಆ ಟೈಮ್ನಲ್ಲಿ, ಆಗ ಏನು ಗೊತ್ತಾಗಲಿಲ್ಲ ನನಗೆ. ಅದು ನನಗೆ ಸಾಧಾರಣ 98ನೇ ಇಸ್ವಿಯಲ್ಲಿ ಸ್ವಲ್ಪ ಬೆನ್ನಿನಲ್ಲಿ ಚುಮ್ ಆಗ್ಲಿಕ್ಕೆ ಶುರು ಆಯಿತು. ಅದರ ನಂತರ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಹೋದೆ. ಬೆನ್ನಿನ ಸರ್ಜರಿ ಮಾಡಿದ ನಂತರ ಇನ್ನೂ ಜಾಸ್ತಿ ಆಯಿತು. ಈಗ ಹೇಳುವುದೇ ಕಷ್ಟ. ನಾನು ನಿಮ್ಮ ಮುಂದೆ ಇಷ್ಟೊತ್ತು ಕೂತ್ಕೊಂಡಿದ್ದೇನೆ, ಅದು ದೊಡ್ಡದಂತ ಎಣಿಸ್ಬೇಕು. ನಾನು ಮಲ್ಕೊಂಡೇ ಇರೋದು, ತುಂಬ ಕಷ್ಟ ಆಗ್ತದೆ. ಆವಾಗ ಹೊಡೆದಂಥ ಏಟು, ಹೌದು, ತಿನ್ನಂಥ ಪೆಟ್ಟು. ಕೈ ಬೆರಳು ಏನಾಗಿದೆ ಸರ್? ಅದು ಕೈ ಬೆರಳು ಇಲ್ಲಿ ಕೆಲಸ ಮಾಡುವಾಗ ನಿಶ್ಚಿಂತಾಗಿದೆ. ನಾನು ಇಲ್ಲಿ ಮನೆಯಲ್ಲಿ ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಕೆಲಸ ಮಾಡ್ತಾ ಇರ್ತೇನೆ. ಯುದ್ಧ ಭೂಮಿಯಲ್ಲಿ ಪಳಗಿದಂಥ ಜೀವ, ಅದು ಹಾಗೆ ಇರಬೇಕಲ್ಲ ಸರ್? ಹೌದು. ನಮಗೆಲ್ಲ ಸಮಾಜಕ್ಕೆ ಇನ್ಸ್ಪಿರೇಷನ್ ನೀವು. ಇಷ್ಟು ವಯಸ್ಸಾದರೂ ಕೂಡ ಇನ್ನೂ ಆ ಯುದ್ಧ ಭೂಮಿಯಲ್ಲಿ ಪಳಗಿದಂಥ ಜೀವ ಅಂತ ಗೊತ್ತಾಗ್ತದೆ ಎಲ್ರಿಗೂ. ಈಗ ಮನೆಯಲ್ಲಿ ಯಾರೆಲ್ಲ ನೋವಿನಿಂದ ತುಂಬ ಕಷ್ಟಪಡ್ತಾ ಇದ್ದೇನೆ. ಖಂಡಿತ ಸರ್. ನೋಡಿ, ಎಷ್ಟು ಮಾಡಿದ್ದೇನೆ, ನನಗೆ ಯಾವುದೇ ಮೆಡಿಕಲ್ ಕಾರ್ಡ್ ಇಲ್ಲ ಅಥವಾ ಮೆಡಿಕಲ್ ಫೆಸಿಲಿಟಿ ಇಲ್ಲ. ತಿಂಗಳಿಗೆ 1,000 ರೂಪಾಯಿ ಪೆನ್ಷನ್ನ ಒಟ್ಟಿಗೆ ಮೆಡಿಕಲ್ ಅಲವೆನ್ಸ್ ಅಂತ ಕೊಡ್ತಾರೆ. ಅದು ಎಲ್ಲಿ ಸಾಕು? ಒಂದು ತಿಂಗಳಿಗೆ ನನಗೆ ಸಾಧಾರಣ 3-3.5 ಸಾವಿರದ್ದು ಮಾತ್ರೆ ಬೇಕು. ಈ ನೋವಿನ ಮಾತ್ರೆ, ಬಾಕಿ ಎಲ್ಲ ಮಾತ್ರೆಗಳು 3-3.5 ಸಾವಿರ ರೂಪಾಯಿ ಮಾತ್ರೆಗೆ ಬೇಕು. 1,000 ಇದು ಕೊಡ್ತಾರೆ. ಯಾವುದು ಮೆಡಿಕಲ್ ಕಾರ್ಡ್ ಇಲ್ಲ, ಯಾವುದು ಹಾಸ್ಪಿಟಲ್ನಲ್ಲಿ ನಮ್ಗೆ ಯಾವುದು ಫೆಸಿಲಿಟಿ ಇಲ್ಲ, ಎಂಥದ್ದಿಲ್ಲ. ಈಗಿನವರಿಗೆ ಮೆಡಿಕಲ್ ಕಾರ್ಡ್ ಉಂಟು, ಎಲ್ಲ ಉಂಟು. ಈಗ ಆರಾಮದ ಜೀವನ ಈಗಿನ ಸೋಲ್ಜರ್ಸಿಗೆ.
ವೈಯಕ್ತಿಕ ಬದುಕಿಗೋಸ್ಕರ ತಿಂದಂಥ ಪೆಟ್ಟು ಅಲ್ಲ, ಹೌದು ರಾಷ್ಟ್ರಕ್ಕೋಸ್ಕರ, ರಾಷ್ಟ್ರೀಯ ಚಿಂತನೆಯೊಂದಿಗೆ ಹೌದು ಆ ರಾಷ್ಟ್ರವನ್ನ ಯಾರು ಕೂಡ ಇನ್ನು ಮುಂದೆ ಬರಬಾರ್ದು, ನಮ್ಮ ರಾಷ್ಟ್ರದ ವಿರುದ್ಧವಾಗಿ ಯಾರು ನಿಲ್ಬಾರ್ದು ಅನ್ನುವಂಥ ಒಂದು ಯೋಚನೆಯೊಂದಿಗೆ ಗಟ್ಟಿತನದೊಂದಿಗೆ ಹೋರಾಟ ನಡೆಸಿದಂಥ ಪೆಟ್ಟುಗಳು ಹೌದು ಮೈಯಲ್ಲಿರ್ತಕ್ಕಂಥ. ಹೌದು ಖಂಡಿತವಾಗ್ಲೂ ಇದಕ್ಕೊಂದು ಸರ್ಕಾರ ಏನಾದರೂ ಮಾಡಿಕೊಡ್ಬೇಕು. ನೋವಿದೆ. ಮಾಡಲಿಲ್ಲ, ನಾವು ಕೇಳಲಿಕ್ಕೆ ಹೋಗುವುದಿಲ್ಲ. ಕೆಲವು ಆಸ್ಪತ್ರೆಗಳಲ್ಲಿ ಕೆಲವು ಕನ್ಸೆಷನ್ ಕೊಡ್ತಾರೆ. ಇಲ್ಲಿ ಆದರ್ಶ ಹಾಸ್ಪಿಟಲ್ನಲ್ಲಿ ಒಬ್ಬ ಇವರಿದ್ದಾರೆ, ಜಸ್ಪ್ರೀತ್ ಸಿಂಗ್ ದಿಲ್ ಅಂತ, ಸರ್ದಾರ್ಜಿ. ಅವರಿಗೆ ಗೊತ್ತುಂಟು ಆರ್ಮಿಯವರದ್ದು ಕಷ್ಟ ಏನು ಅಂತ. ನಾನು ಅಲ್ಲಿ ಟ್ರೀಟ್ಮೆಂಟಿಗೆ ಹೋದ ಕೂಡಲೇ ಅವ್ರ ಹತ್ರ ಕನ್ಸಲ್ಟೆನ್ಸಿ ಫೀಸ್ ಕಟ್ಟಿ ಹೋದೆ. ಅವ್ರು ನನ್ನನ್ನು ನೋಡಿಕೊಂಡು ಫೀಸ್ ಕಟ್ಟಿದ್ದೀರಾ? ಹೌದು. ಎಷ್ಟು ಕಟ್ಟಿದ್ದೀರಿ? 250 ಕಟ್ಟಿದ್ದೇನೆ ಸರ್. ನರ್ಸನ್ನು ಕರೆದ್ರು, ಅವ್ರದ್ದು 250 ರೂಪಾಯಿ ಅವ್ರಿಗೆ ರಿಟರ್ನ್ ಮಾಡು, ಇವ್ರ ಹತ್ರ ನಾನು ದುಡ್ಡು ತೆಗೆದುಕೊಳ್ಳೋದಿಲ್ಲ, ನಾವು ಅವ್ರು ದೇಶ ಸೇವೆ ಮಾಡಿದವರು, ನಾವು ಸೋಲ್ಜರ್ಸ್ ಹತ್ರ ನಾನು ದುಡ್ಡು ತೆಗೆದುಕೊಳ್ಳೋದಿಲ್ಲ ಅಂತ ನನ್ನ ದುಡ್ಡು ವಾಪಸ್ ಕೊಟ್ಟರು. ಮತ್ತು ಯಾವಾಗಲೂ ನೀವು ಬಂದರೆ ನೀವು ಲೈನಲ್ಲಿ ಕೂತ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ಬನ್ನಿ, ಮತ್ತು ನೀವು ಕನ್ಸಲ್ಟೆನ್ಸಿ ಫೀಸ್ ಕಟ್ಟೋದೆಲ್ಲ ಬೇಡ ಅಂತ ನನಗೆ ಹೇಳಿದ್ರು. ನಾನು ಯಾವಾಗಲೂ ಅವ್ರ ಹತ್ರ ಹೋಗೋದಾಗಿದೆ, ಅವರು ಫೀಸ್ ತೆಗೆದುಕೊಳ್ಳೋದಿಲ್ಲ, ಅವರು ಕೂಡಲೇ ನೋಡಿ ಬರೆದು ಕೊಡ್ತಾರೆ. ಹೌದು ಹೌದು, ಅಂಥವರು ಇದ್ದಾರೆ. ಹೌದು, ಖಂಡಿತ ಸರ್. ಹೌದು, ಬಹಳಷ್ಟು ಜನ ಈ ಸೈನಿಕರನ್ನ ದೇವರಂತೆ ಪೂಜೆ ಮಾಡುವವರು ಇದ್ದಾರೆ. ಯಾಕಂದ್ರೆ ಅವರು ಪಂಜಾಬ್ನವರು. ಹೌದು, ಅವರಿಗೆ ಸೈನಿಕರ ಕಷ್ಟ ಏನಂತ ಅವ್ರಿಗೆ ಗೊತ್ತುಂಟು. ಹೌದು, ಅವ್ರು ಹೇಳ್ತಾರೆ, ನಿಮ್ಮಿಂದಾಗಿ ನಮ್ಮ ಮನೆಯವರು ಆರಾಮದಲ್ಲಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಸರ್. ಹೌದು. ಈಗ ನಿಮಗೆ ಈ ಸೈನಿಕ ಜೀವನವನ್ನು ಬಹಳಷ್ಟು ಕಷ್ಟಗಳನ್ನು ಕಂಡಿದ್ದೀರಿ. ಅದರ ಜೊತೆಗೆ ಒಂದು ರಾಷ್ಟ್ರೀಯ ಚಿಂತನೆಯೊಂದಿಗೆ ನಾನು ಭಾರತಾಂಬೆಗೋಸ್ಕರ ಬದುಕಿದ್ದೇನಲ್ಲ ಅನ್ನುವಂಥ ಒಂದು ಹುಮ್ಮಸ್ಸು, ಆಸೆ, ವಿಶ್ವಾಸ ಕೂಡ ನಿಮ್ಮಲ್ಲಿದೆ. ಹೌದು. ಅದರ ಜೊತೆಗೆ ಸರ್, ನಿಮ್ಮ ಈ ಹೋರಾಟದ ಬದುಕಿನಲ್ಲಿ ನಿಮಗೆ ಈ ಸರ್ಕಾರ ಗುರುತಿಸಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರು ಪ್ರಶಸ್ತಿಗಳು, ಗೌರವಗಳು, ಅವಾರ್ಡ್ಗಳು ಏನಾದರೂ ಇದೆಯಾ? ಹಾಗೇನಿಲ್ಲ, ಅದು ಪ್ರೆಸಿಡೆಂಟು ಅವಾರ್ಡ್ ಒಂದು ಕೊಟ್ಟಿದ್ದಾರೆ. ಪ್ರೆಸಿಡೆಂಟ್ ಅವಾರ್ಡ್ ಕೊಟ್ಟಿದ್ದಾರೆ. ಪ್ರೆಸಿಡೆಂಟ್ ಇದು ಸರ್ಟಿಫಿಕೇಟ್ ನೀವು ನೋಡಿದ್ರಲ್ಲ, ಶೌರ್ಯ ಪ್ರಶಸ್ತಿ. ಹೌದು ಹೌದು, ಅದೊಂದು ಕೊಟ್ಟಿದ್ದಾರೆ. ಎಷ್ಟನೇ ಇಸವಿಯಲ್ಲಿ ಸರ್? ಅದು 1979ರಲ್ಲಿ ಕೊಟ್ಟದ್ದು. ಯಾವ ಯುದ್ಧಕ್ಕೋಸ್ಕರ ಕೊಟ್ಟಿರುವ? ಅದು ಟೋಟಲ್ ಅಂದರೆ ನನ್ನ ಟೋಟಲ್ ಸರ್ವಿಸ್ನಲ್ಲಿ ಗುಡ್ ಸರ್ವಿಸ್ ಅಂತ ಹೇಳಿ ಗುಡ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಯಾರು ರಾಷ್ಟ್ರಪತಿ? ನೀಲಂ ಸಂಜೀವ್ ರೆಡ್ಡಿ ಅವರಿದ್ದರು. ಶೌರ್ಯ ಪ್ರಶಸ್ತಿ ಸಿಕ್ಕಿದೆ. ಹೌದು. ಆಮೇಲೆ ಈ ಎಲ್ಲ ಮೆಡಲ್ಗಳು ಸರ್? ಹೌದು, ಇದೆಲ್ಲ ಮೆಡಲ್ಸು. ಇದರಲ್ಲಿ ವಾರ್ ಇದ್ದು, ಇದು ನಾಗಾಲ್ಯಾಂಡ್ ಇದ್ದು, ಪೂರ್ವಿ ಸ್ಟಾರು, ಬಾಕಿ ಎಲ್ಲ 9 years ಗುಡ್ ಸರ್ವೀಸು, ಅದೆಲ್ಲ ಹಾಗೆ ಉಂಟು. ಇನ್ನೂ ಕೆಲವು ಇತ್ತು. ಆ ಮೆಡಲ್ಸ್ ಎಲ್ಲ ಎಲ್ಲಿ ಹೋಗಿದೆ ನನಗೆ ಗೊತ್ತಿಲ್ಲ. ಯಾಕಂದರೆ ವಾರ್ ಟೈಮ್ನಲ್ಲಿ ನಾವು ಸುತ್ತಾಡುವಾಗ ನಮ್ಮ ಮೆಡಲ್ಸ್ ಹಿಡ್ಕೊಂಡು ಅಲ್ಲಿ ಅವರಿಗೆ ಮೆಡಲ್ಸ್ ಇರುವಂತದ್ದು, ಮುಂದೆ ನಮ್ಮ ಗುರಿ ಇರುವಂತದ್ದು ಒಂದೇ. ಹೌದು, ಆ ಮೆಡಲ್ ಶತ್ರು ಇದ್ದಾನೆ, ಆ ಮೆಡಲ್ಸ್ ಎಲ್ಲಿ ಉಂಟು ನನಗೆ ಗೊತ್ತಿಲ್ಲ. ಅಂದರೆ ನಮ್ಮ ಐಟಮ್ಸ್ ನಾವು ತೆಗೆದುಕೊಂಡು ಹೋಗೋದೇ ಕಷ್ಟ, ನಮ್ಮ ಜೀವವೇ ಹೋಗೋದು ಅಲ್ಲಿಗೆ ಅಷ್ಟೇ. ಯುದ್ಧದ ಟೈಮಲ್ಲಿ ಅಲ್ಲಿ ನಾವು ಇದೆಲ್ಲ ಸಾಮಾನು ಇಟ್ಕೊಂಡು ಬಾಕ್ಸ್ ಇಟ್ಕೊಂಡೆಲ್ಲ ಹೋಗ್ತೇವೆ. ಸರ್, ಈಗ ಮನೆಯಲ್ಲಿ ನೀವು ಮತ್ತು ನಿಮ್ಮ ಹೆಂಡತಿ ಇರುವಂಥದ್ದು? ಇಬ್ಬರೇ ಇದ್ದೇವೆ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಹೆಣ್ಣು ಮಕ್ಕಳು. ಇಬ್ಬರು ಪೂನಾದಲ್ಲಿದ್ದಾರೆ. ಪೂನಾದಲ್ಲಿದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದಾರೆ? ನನ್ನ ಅಳಿಯ ಬಜಾಜ್ನಲ್ಲಿ ವೈಸ್ ಪ್ರೆಸಿಡೆಂಟು, ಮತ್ತೊಬ್ಬ ಅಳಿಯ ಕುವೈಟ್ನಲ್ಲಿದ್ದ ಮೆಕ್ಯಾನಿಕಲ್ ಇಂಜಿನಿಯರು. ಈಗ ಮಗನ ಎಜುಕೇಷನಿಗೋಸ್ಕರ ಅವ ಕುವೈಟ್ ಬಿಟ್ಟು ಪೂನಾದಲ್ಲಿ ಬಂದು ಸೆಟ್ಲ್ ಆಗಿ. ಪೂನಾದಲ್ಲಿ? ಹೌದು ಹೌದು. ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಮಕ್ಕಳಿಗೆ? ಅವರಿಗೆಲ್ಲ ತುಂಬ ಹೆಮ್ಮೆ ಇದೆ. ನಿಮ್ಮ ಬಗ್ಗೆ ಒಂದು ಬುಕ್ಕೆ ಬಂದಿದೆ ಅಲ್ಲ ಸರ್? ಹೌದು, ಸಾಧಕ ಯೋಧರು ಅಂತ. ಸಾಧಕ ಯೋಧರು ಅಂತ ಹೇಳಿ ಒಂದು ಬುಕ್ ಬಂದಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ಅದನ್ನು ಒಂದು ಬುಕ್ ಪ್ರಿಂಟ್ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದ 29 ಯೋಧರದ್ದು ಕತೆ ಉಂಟು, ಅದ್ರಲ್ಲಿ ನನ್ನ ಕಥೆಯೂ ಉಂಟು. ಸಾಧಕ ಯೋಧರು ಅಂತ ಹೇಳಿ ಒಂದು ಬುಕ್ಕೆ ಇದೆ, ನೀವು ನೋಡ್ಬೋದು, ಓದ್ಬೋದು. ಇದರಲ್ಲಿ ನಮ್ಮ ಸರ್ ಅದು ಎಷ್ಟನೇ ಪೇಜಲ್ಲಿದೆ ಸರ್? 87. GK ಪ್ರಭು ಅವರದು 87ನೇ ಪೇಜ್ನಲ್ಲಿ. 87. ಕೃಷ್ಣನ ನಾಡಿನ ವೀರ ಯೋಧ ಕ್ಯಾಪ್ಟನ್ GK ಪ್ರಭು ಅಂತ ಹೇಳಿ ಇಲ್ಲಿ ಒಂದು ಅವರ ಪ್ರಕಾಶ್ ಮಲ್ಪೆ ಅವರು ಬರೆದಿರ್ತಕ್ಕಂಥದ್ದು. ಪ್ರಕಾಶ್ ಮಲ್ಪೆ ಅವರು ಒಂದು ಬುಕ್ಕನ್ನು ಬರೆದಿದ್ದಾರೆ. ಅವರ ಟೋಟಲ್ ಚಿತ್ರಣಗಳು, ಅವರು ಕಂಡಂಥ ಯುದ್ಧ ಭೂಮಿಯಲ್ಲಿ ಮಾಡಿದಂಥ ಹೋರಾಟಗಳು, ಅವರ ಜೀವನ ಚರಿತ್ರೆ, ಅವರ ಪಟ್ಟಂಥ ಶ್ರಮ, ಅವರು ನೋಡಿದಂಥ ಕಷ್ಟ ನಷ್ಟಗಳೆಲ್ಲವೂ ಕೂಡ ಈ ಬುಕ್ನಲ್ಲಿದೆ. ಸಾಧಕ ಯೋಧರು. ಖಂಡಿತವಾದ್ಲೂ ಈ ಬುಕ್ಕಿಗೆ ಸರಿಸಮಾನವಾಗಿ ನಮ್ಮ GK ಪ್ರಭು ಅವರ ವಿಚಾರಧಾರೆಗಳನ್ನು ಬರೆದಿದ್ದಾರೆ. ಸಾಧಕ ಯೋಧರು ಅಂತ ಹೇಳಿದರೆ ಭಾಳಷ್ಟು ಕಷ್ಟಪಟ್ಟಿದ್ದೀರಿ,
ಸಾಧನೆಯನ್ನ ಮಾಡಿದ್ದೀರಿ. ಹೌದು. ಸಾಧನೆ ನಾವು ಮನೆ ಮಠ ಕಟ್ಟಿದ ತಕ್ಷಣ ಸಾಧನೆ ಆಗುವುದಿಲ್ಲ ಖಂಡಿತ. ನಮ್ಮೆಲ್ಲರ ಬದುಕಿನಲ್ಲಿ ಇರ್ತದೆ, ನಾನೇನಾದ್ರೂ ಸಾಧನೆ ಮಾಡಬೇಕು, ಹೌದು. ಒಂದು ಕಾರ್ ತಗೊಳ್ಬೇಕು, ಒಂದು 3-4 ಫ್ಲೋರ್ ಇದ್ದ ಮನೆ ಕಟ್ಟಬೇಕು ಅಂತೆಲ್ಲ ಆಸೆಗಳಿರ್ತದೆ. ಅದು ಮಾತ್ರ ಸಾಧನೆ ಅಲ್ಲ. ಈ ಭಾರತ ದೇಶಕ್ಕೋಸ್ಕರ ಹೋರಾಟ ಮಾಡುವುದು, ರಾಷ್ಟ್ರದ ಚಿಂತನೆಯೊಂದಿಗೆ ಭಾರತಾಂಬೆಯ ಸೇವೆ ಮಾಡುವಂಥದ್ದು ಬಹಳ ದೊಡ್ಡ ಸಾಧನೆ ಅಂತ ನಾನು ಅನ್ಕೊಂಡಿದ್ದೇನೆ. ಖಂಡಿತವಾದ ಆ ಸಾಧನೆಯನ್ನ ನೀವು ಮಾಡಿದಕ್ಕೋಸ್ಕರ ಈ ಸಾಧಕ ಯೋಧರು ಅನ್ನುವಂಥ ಪುಸ್ತಕದಲ್ಲಿ ನಿಮ್ಮ ಒಂದು ವಿಚಾರಗಳನ್ನ ಕೂಡ ಬರೆದಿದ್ದಾರೆ. ಯಾರೆಲ್ಲ ಓದಿಲ್ಲ ಓದಿ ಒಂದ್ಸಲ. ಇದು ಮಾತ್ರ ಅಲ್ಲ, ಎಲ್ಲಾ ಪೇಪರ್ಗಳಲ್ಲಿ ಸಾಧಾರಣ ಬಂದಿದೆ. ಉದಯವಾಣಿ, ಕನ್ನಡಪ್ರಭ, ಮತ್ತೆ 2-3 ಪೇಪರ್ ಉಂಟು, ಅದರಲ್ಲೆಲ್ಲ ಬಂದಿದೆ ನನ್ನ ಸ್ಟೋರಿ. ವಿಶೇಷವಾಗಿ ಬಂಕರ್ನ ಒಳಗಡೆ ನೀವು ನುಗ್ಗಿ ಅದಕ್ಕೆ ಅದನ್ನ ಬ್ಲಾಸ್ಟ್ ಮಾಡಿ ಬಹಳ ದೊಡ್ಡ ಮಟ್ಟಿಗೆ ಸಾಧ್ಯ. ಯಾಕಂದ್ರೆ ಒಬ್ಬರೇ ಸಾಧನೆ, ಅದು ನಿಜವಾಗಿ ಸಾಧನೆ, ಅದು ದೊಡ್ಡ ಸಾಧನೆಯಾಗಿ ಬಂತು. ಯಾಕಂದ್ರೆ ಒಬ್ಬರೇ ಹೋರಾಟ ನಡೆಸಿ ಅದರಲ್ಲೇ ಸಿಕ್ಕಿಬಿದ್ದೆ ನಾನು. ಅಲ್ಲಿ ನಿಮ್ಮನ್ನು ಇಟ್ಕೊಂಡ್ರು. ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದೀರಿ. ನಿಮ್ಮ ಸಾಧನೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಗುರುತಿಸುವಂಥದ್ದು, ಸಮಾಜ ಗುರುತಿಸುವಂಥದ್ದು. ನಿಮ್ಮಂಥ ಎಲ್ಲ ವೀರ ಯೋಧರು ಪಟ್ಟಿರ್ತಕ್ಕಂಥ ಶ್ರಮ, ಇಟ್ಟಿರ್ತಕ್ಕಂಥ ರಾಷ್ಟ್ರೀಯ ಚಿಂತನೆ, ಭಾರತ ದೇಶದಲ್ಲಿರ್ತಕ್ಕಂಥ ದೇಶಭಕ್ತಿ ಯೋಚನೆಗಳಿಂದ ಇವತ್ತು ನೀವು ನಿಮ್ಮ ಬದುಕನ್ನೆಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ನಾನು ನನ್ನ ದೇಶ ಅನ್ನುವಂಥ ಒಂದು ಯೋಚನೆಯೊಂದಿಗೆ, ಹುಮ್ಮಸ್ಸಿನೊಂದಿಗೆ ಹೋರಾಟ ನಡೆಸಿದ್ರಿಂದ ಇವತ್ತು ದೇಶ ಈ ಮಟ್ಟಕ್ಕಿದೆ. ನಾವೆಲ್ಲರೂ ಕೂಡ ತಣ್ಣಗಿನ ಉಸಿರನ್ನ ಬಿಡ್ತಾ ಇದ್ರೆ, ಯೋಧರು ಗಡಿಯಲ್ಲಿ ಬಿಸಿ ಉಸಿರನ್ನ ಬಿಡ್ತಾ ಇದ್ದಾರೆ. ಅವರ ಬಿಸಿ ಉಸಿರಿನ ಗಾಳಿಯಿಂದಾಗಿ ಇವತ್ತು ಭಾರತದ ತ್ರಿವರ್ಣ ಧ್ವಜ ಹಾರಾಡ್ತಾ ಇದೆ. ಖಂಡಿತವಾಗೂ ಅದು ಒಪ್ಪುವಂಥದ್ದು. ಅದಕ್ಕೋಸ್ಕರ ನಿಮ್ಮನ್ನು ಇವತ್ತು ಮಾತಾಡಿಸಲೇಬೇಕು. ನಿಮ್ಮ ಯುದ್ಧದ ಜೀವನಗಳು, ಸೈನಿಕ ಬದುಕನ್ನ ಜನರಿಗೆ ತೋರಿಸಬೇಕು ಅಂತ ಹೇಳಿ ಸ್ವೀಟ್ ವಿತ್ ಶ್ರೀನಿತ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಇಷ್ಟು ಹೊತ್ತು ಕೂತ್ಕೊಳ್ಳಿಸಿ ನಿಮ್ಮ ಜೊತೆ ಭಾಳಷ್ಟು ಉತ್ತಮ ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಂಡ್ವಿ. ನೀವು ನೋಡಿದಂಥ ಎಲ್ಲ ಕಷ್ಟ ನಷ್ಟಗಳ ಪಾಲು, ನೀವು ನಡೆಸಿದಂತಹ ಹೋರಾಟ, ನೀವು ನಡೆದು ಬಂದಂತಹ ದಾರಿ, ಎದುರಿಸಿದಂತಹ ಎಲ್ಲ ವಿಚಾರಗಳನ್ನು ನಮಗೆ ಭಾಳಷ್ಟು ಮುಕ್ತವಾಗಿ, ಭಾಳಷ್ಟು ಮೃದು ಮನಸ್ಸಿನಿಂದ ಒಬ್ಬ ವೀರ ಯೋಧ ಇವತ್ತು ನಮ್ಮ ಜೊತೆ ಕೂತ್ಕೊಂಡು ಹಂಚಿಕೊಂಡಿದ್ದೀರಿ. ಅವೆಲ್ಲ ವೀಕ್ಷಕರುಗಳು ನಿಮ್ಮನ್ನು ನೋಡ್ತಾ ಇದ್ದಾರೆ ಸರ್. ಖಂಡಿತವಾಗಲೂ ಇಷ್ಟು ಹೊತ್ತು ನಮ್ಮ ಜೊತೆ ಕೂತು ನಿಮ್ಮೆಲ್ಲ ವಿಚಾರಗಳನ್ನು, ರಾಷ್ಟ್ರೀಯತೆಯನ್ನು, ರಾಷ್ಟ್ರೀಯ ಮನೋಭಾವನೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕಾಗಿ ವಿಶೇಷವಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ ಸರ್. ಧನ್ಯವಾದ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ವೀಕ್ಷಕರಿಗೆ ದೇಶದ ಬಗೆಗೆ ಅಥವಾ ರಾಷ್ಟ್ರೀಯತೆಯ ಬಗೆಗೆ ಒಂದು ವಿಚಾರವನ್ನು ಹೇಳೋದಾದರೆ, ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಸರ್ ಈಗಲೂ ಇರ್ತದೆ, ಸೈನ್ಯಕ್ಕೆ ಸೇರುವುದಂದ್ರೆ ಬೇಡ ಅನ್ನುವಂಥದ್ದು ಬಹಳಷ್ಟು ಮನೆಗಳಲ್ಲಿ ಇರ್ತದೆ ಸರ್. ನೀವು ಗಮನಿಸಿರಬಹುದು, ಬಹಳಷ್ಟು ಮನೆಗಳಲ್ಲಿ ಹೇಳ್ತಾರೆ ಸೈನ್ಯಕ್ಕೆ ಹೋಗೋದು ಬೇಡ, ಸೈನ್ಯ ಸೇರೋದು ಬೇಡ, ಯಾಕಂದ್ರೆ ಬೇರೆ ಬಹಳಷ್ಟು ಕೆಲಸಗಳು ಇರ್ತದೆ, ಸೈನ್ಯನೇ ಯಾಕೆ ಬೇಕು ಅಂತ ಕೇಳುವವರಿದ್ದಾರೆ. ಅಂಥವರಿಗೆ ನೀವು ಏನು ಹೇಳ್ತೀರಿ? ಅಲ್ಲ, ಎಲ್ಲ ಸಮಾಜದ ಎಲ್ಲ ಜನತೆಗೆ ಹೇಳೋದಾದ್ರೆ, ನೀವೊಬ್ಬ ಎಕ್ಸ್ ಆರ್ಮಿಯಾಗಿ ನೋಡಿ, ಮೊದಲಿನ ಯುದ್ಧ ಮತ್ತು ಈಗಿನ ಯುದ್ಧಕ್ಕೆ ತುಂಬ ವ್ಯತ್ಯಾಸ ಇದೆ. ಮೊದಲು ಎದುರಾಗಿ ನಿಂತು ಬಾರ್ಡರ್ನಲ್ಲೇ ರೈಫಲ್ ಹಿಡಿದುಕೊಂಡು ಹೊಡೆದಾಡೋದಿತ್ತು. ಈಗ ಬಾರ್ಡರ್ನಲ್ಲಿ ಇದ್ದವರಿಗೆ ಯಾವ ಭಯವೂ ಇಲ್ಲ. ಈಗ ಮಿಸೈಲ್ಸು ಊರಿಗೆ ಬಂದು ಬೀಳೋದು, ಅಲ್ಲಿ ಬೀಳುವುದಿಲ್ಲ, ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಬಂದು ಬೀಳ್ತದೆ. ಆಗ ಪ್ರತಿಯೊಂದು ಮನೆಯಲ್ಲಿ ಒಬ್ಬರಾದರೂ ಆರ್ಮಿಗೆ ಸೇರಿ ಅಥವಾ ಆರ್ಮಿಯ ಟ್ರೈನಿಂಗ್ ಪಡೆದು ತಮ್ಮ ತಮ್ಮ ಮನೆಗಳನ್ನು ಉಳಿಸಿಕೊಳ್ಬೇಕಂತ ಹೇಳುವುದೇ ನನ್ನ ಆಸೆ. ಖಂಡಿತವಾಗ್ಲೂ ಇಷ್ಟು ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳಷ್ಟು ಹೊತ್ತುಗಳ ಕಾಲ ನೀವು ಆ ನೋವುಗಳನ್ನು ತಡೆದುಕೊಂಡು, ನೀವು ಈಗಲೇ ಹೇಳ್ತಾ ಇದ್ರಿ, ನಾನೆಲ್ಲ ಆ ಬಾಂಗ್ಲಿಯರ ನೋವಿನ ಪೆಟ್ಟುಗಳನ್ನು ತಿಂದು ಭಾಳಷ್ಟು ಜರ್ಜರಿತರಾಗಿದ್ದೇನೆ, ಆದರೂ ಆತ್ಮವಿಶ್ವಾಸ ಇದೆ, ನನ್ನ ಹೃದಯದಲ್ಲಿ ದೃಢತೆ ಇದೆ ಅಂತ ಹೇಳಿದರೆ, ಈಗಲೂ ರಾಷ್ಟ್ರೀಯ ಚಿಂತನೆ, ಭಕ್ತಿ ಇದೆ ಅಂತ ಹೇಳಿ ವಿಶೇಷವಾಗಿ ನಿಮ್ಮನ್ನು ಗೌರವಿಸಿಕೊಂಡು ಈ ಸಂದರ್ಭದಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳಷ್ಟು ಮಾತುಕತೆಯನ್ನು ಹಂಚಿಕೊಂಡದಕ್ಕಾಗಿ ಈ ಸಂದರ್ಭದಲ್ಲಿ ಸ್ವೀಟ್ ವಿತ್ ಶ್ರೀನಿತ್ ಕಾರ್ಯಕ್ರಮದಲ್ಲಿ ನಿಮಗೆ ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಧನ್ಯವಾದ. ಇಷ್ಟೊತ್ತು ನಾವು ಮಾಜಿ ಸೈನಿಕ 83-84 ವರ್ಷದ ಪ್ರಾಯದ GK ಪ್ರಭು ಅವರನ್ನು ಮಾತನಾಡಿಸಿದ್ರಿ. ಭಾಳಷ್ಟು ಹೊತ್ತುಗಳ ಕಾಲ ಅವರೆಲ್ಲ ಬದುಕಿನ ದಾರಿಯ ಬಗ್ಗೆ, ಅವರು ನಡೆದು ಬಂದಂಥ ಹಾದಿಯ ಬಗ್ಗೆ ನಮ್ಮೆಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಕೊನೆಗೊಂದವರು ಮಾತನ್ನು ಹೇಳಿದರು,
ಪ್ರತಿಯೊಬ್ಬರು ಕೂಡ ಈ ನಾಡನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ನಿಮ್ಮ ಮನೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಒಬ್ಬನನ್ನಾದರೂ ಮನೆಯಿಂದ ಸೈನಿಕನಾಗಿ ಕಳಿಸಿ, ಅದರಿಂದ ಭಾಳಷ್ಟು ದೇಶಕ್ಕೆ ಲಾಭ ಆಗ್ತದೆ. ದೇಶದ ಪರವಾಗಿ, ದೇಶದ ವಿಚಾರಧಾರೆಗಳ ಪರವಾಗಿ ಕೆಲಸಗಳನ್ನು ಮಾಡಿ ರಾಷ್ಟ್ರೀಯ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆ ಮಾತನ್ನು ನಾವೆಲ್ಲರೂ ಕೂಡ ಉಳಿಸಿಕೊಳ್ಳುವ ಅಂತ ಹೇಳ್ತಾ ಮತ್ತೆ ನಿಮ್ಮ ಜೊತೆ ಸಿಗ್ತೇನೆ. ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇದು ಸ್ವೀಟ್ ವಿತ್ ಶ್ರೀನಿತ್. ನಾನು ನಿಮ್ಮ ಪ್ರೀತಿಯ ಶ್ರೀನಿತ್ ಮಾರ್ನಾಡ್.